ಇವತ್ತಿನ ಟಾಪಿಕ್ ಬಂದು ಲೂಪ್ಸ್ ಅಂತ. ಈ ಲೂಪ್ಸ್ ಅಂದ್ರೆ ಏನು ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಯಾವ ತರ ಲೂಪ್ಸ್ ಇದೆ ಮತ್ತೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಬಂದು ಲೂಪ್ಸ್ ಅಂತ ಹೇಳಿದ್ರೆ ರಿಪೀಟಿಂಗ್ ದ ಸೇಮ್ ಟಾಸ್ಕ್, ಅಂದ್ರೆ ಒಂದೇ ಟಾಸ್ಕ್ ನ ಮತ್ತೆ ಮತ್ತೆ ರಿಪೀಟ್ ಮಾಡೋದು. ಸೊ ಈ ರಿಪೀಟ್ ನಾನು ಏನ್ ಮಾಡ್ತಿರ್ತೀನಿ, ಅದಕ್ಕೊಂದು ಸ್ಟಾರ್ಟಿಂಗ್ ಮತ್ತೆ ಎಂಡ್ ಅಂತ ಇರಬೇಕು. ಇದನ್ನ ರಿಪೀಟ್ ಮಾಡ್ತೀನಿ, ಕಂಟಿನ್ಯೂಸ್ ರಿಪೀಟ್ ಮಾಡಕ್ ಆಗಲ್ಲ. ಈಗ ನಾನು ಒಂದು ಟಾಸ್ಕ್ ಮಾಡಬೇಕು, ಏನಂದ್ರೆ ಒಂದು ಡೇಟಾ ಒಂದು ಶೀಟ್ ಇಂದ ಇನ್ನೊಂದು ಶೀಟ್ಗೆ ಕಾಪಿ ಮಾಡಬೇಕು, ಅಥವಾ ಒಂದು ವರ್ಕ್ ಬುಕ್ ಇಂದ ಇನ್ನೊಂದು ವರ್ಕ್ ಬುಕ್ ಕಾಪಿ ಮಾಡಬೇಕು. ಸೊ ಇದು ನನಗೆ 10 ವರ್ಕ್ ಬುಕ್ ಇದ್ರೆ 10 ಸತಿ ರಿಪೀಟ್ ಆಗ್ಬೇಕು. ಅಂದ್ರೆ ಈ ಲೂಪ್ ಅಂತ ಏನಿದೆ, ನನಗೆ ಇಷ್ಟು ದಿನ ಏನು ಪ್ರೋಗ್ರಾಮ್ ಬರುತ್ತಲ್ಲ ಅದನ್ನ ಮಲ್ಟಿಪಲ್ ಟೈಮ್ಸ್ ನಾನು ಅದನ್ನ ಸೇಮ್ ಟಾಸ್ಕ್ ರಿಪೀಟ್ ಮಾಡಬೇಕು ಅಂದ್ರೆ ನಾನು ಈ ಲೂಪ್ಸ್ ಅನ್ನ ಯೂಸ್ ಮಾಡ್ತೀನಿ. ಈ ಲೂಪ್ಸ್ ಯೂಸ್ ಮಾಡ್ಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಇರ್ಬೇಕಂದ್ರೆ 1 ರಿಂದ 10 ಅಂದ್ರೆ 10 ಸರಿ ಲೂಪ್ ಆಗ್ಬೇಕು. ನನಗೆ ಎಷ್ಟು ಸತಿ ಲೂಪ್ ಆಗ್ಬೇಕು ಅಷ್ಟು ಸರಿ ನಾನು ಅದನ್ನ ಮೆನ್ಷನ್ ಮಾಡಬೇಕು. ಇಲ್ಲ ಅಂದ್ರೆ ಲೂಪ್ಸ್ ಕಂಟಿನ್ಯೂಸ್ ರನ್ ಆಗ್ತಾನೆ ಇದ್ರೆ ಅದು ಪ್ರೋಗ್ರಾಮ್ ಸ್ಟಾಪ್ ಆಗಲ್ಲ. ನನಗೆ 5 ಸತಿ ಬೇಕು ಅಂದ್ರೆ 5 ಸತಿ ನಾನು ಕೊಡ್ತೀನಿ, 5 ಸತಿ ಅದು ಲೂಪ್ ಆಗುತ್ತೆ. ಇಲ್ಲ ನನಗೆ 10 ಸತಿ ಬೇಕಂದ್ರೆ 10 ಸತಿ ನಾನು ಲೂಪ್ ಮಾಡಬಹುದು, ಈ ತರ. ಸೊ ಇದು ಲೂಪ್ಸ್. ಲೂಪ್ಸ್ ಅಂದ್ರೆ ರಿಪೀಟಿಂಗ್ ದಿ ಸೇಮ್ ಟಾಸ್ಕ್. ಸರಿ, ಈ ಲೂಪ್ಸ್ ಅಲ್ಲಿ ಯಾವ ತರ ಇದೆ ಅದನ್ನ ನಾವು ನೋಡೋಣ. ಈ ಲೂಪ್ಸ್ ಅಲ್ಲಿ ಫಸ್ಟ್ ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ 2 ತರ ಇರುತ್ತೆ. ಯಾವ ತರ ಅಂದ್ರೆ ನೋಡಿ, ಇಲ್ಲಿ ಎಲ್ಲ ನಾನು ಲಿಸ್ಟ್ ಮಾಡ್ತೀನಿ. ಇಲ್ಲಿ ಫಾರ್ ಲೂಪ್ ಅಂತ ಏನಿದೆ, ಫಾರ್ ಲೂಪ್ಸ್ ಅಥವಾ ಫಾರ್ ಈಚ್ ಅಂತ, ಇದು ಒಂದು ಕೌಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಂಗೆ ಇಷ್ಟೇ ಸರಿ ಲೂಪ್ ಆಗ್ಬೇಕು, 10 ಸತಿ ಲೂಪ್ ಆಗ್ಬೇಕು ಅಂದ್ರೆ ನನ್ನ 10 ಸತಿ ನಾನು ಮೆನ್ಷನ್ ಮಾಡ್ತೀನಿ. ಇದು ಕೌಂಟಿಂಗ್ ವೈಸ್ ಲೂಪ್ಸ್ ಫಾರ್. ನೆಕ್ಸ್ಟ್ ಬಂದು ಡೂ ಲೂಪ್ಸ್ ಅಂತ ಇರುತ್ತೆ. ಈ ಡೂ ಲೂಪ್ ಅಂತ ಏನಂದ್ರೆ ನನಗೆ ಒಂದು ಕಂಡೀಷನ್ ಮೇಲೆ ಲೂಪ್ ಆಗುತ್ತೆ. ಒಂದು ಕಂಡೀಷನ್ ಟ್ರೂ ಅಥವಾ ಫಾಲ್ಸ್ ಇದ್ರೆ ಲೂಪ್ ಆಗುತ್ತೆ. ಸೊ ಇದನ್ನ 2 ತರ ಡಿವೈಡ್ ಮಾಡ್ಕೊಳ್ಳೋಣ. ಆಮೇಲೆ ಅದ್ರೊಳಗೆ ಏನೇನಿದೆ ಡಿಫ್ರೆನ್ಸ್ ಅದನ್ನ ನೋಡೋಣ. ಫಸ್ಟ್ ಬಂದು ಕೌಂಟ್, ಎಷ್ಟು ಸತಿ ನಾನು ಲೂಪ್ ಮಾಡಬೇಕು ಅಂತೇಳಿ. ಸೆಕೆಂಡ್ ಒಂದು ಕಂಡೀಷನ್, ಕಂಡೀಷನ್ ಮೇಲೆ ನಾನು ಲೂಪ್ಸ್ ಮಾಡೋದು. ಸೊ ಫಾರ್ ಲೂಪ್ ಅಂತ ಏನಿದೆ ಅದಕ್ಕೆ ಕೆಲವೊಂದು ಸಿಂಟೆಕ್ಸ್ ಇರುತ್ತೆ. ಅಂದ್ರೆ ನನಗೆ ಸ್ಟಾರ್ಟಿಂಗ್ ನಂಬರ್ ಇರುತ್ತೆ, ಎಂಡಿಂಗ್ ನಂಬರ್ ಇರುತ್ತೆ. ಸೊ ಇದ್ರ ಮೇಲೆ ನನಗೆ ಲೂಪ್ಸ್ ಆಗುತ್ತೆ. ಈ ಡೂ ಲೂಪ್ಸ್ ಏನ್ ಮಾಡುತ್ತೆ ಅಂದ್ರೆ ಒಂದು ಕಂಡೀಷನ್ ಚೆಕ್ ಮಾಡುತ್ತೆ. ಡೂ ಲೂಪ್ಸ್ ಅಲ್ಲಿ ನನಗೆ 2 ತರ ಇದೆ, ಡೂ ವೈಲ್ ಮತ್ತೆ ಡೂ ಅಂಟಿಲ್ ಅಂತ ಬರುತ್ತೆ. ಈ ಡೂ ವೈಲ್ ಅಂತ ಹೇಳಿದ್ರೆ ಡೂ ವೈಲ್ ಕಂಡೀಷನ್ ಇಸ್ ಟ್ರೂ, ಅಂದ್ರೆ ಕಂಡೀಷನ್ ಟ್ರೂ ಇದ್ರೆ ನನಗೆ ರನ್ ಆಗುತ್ತೆ. ಡೂ ಅಂಟಿಲ್ ಅಂತ ಹೇಳಿದ್ರೆ ಡೂ ಅಂಟಿಲ್ ದ ಕಂಡೀಷನ್ ಇಸ್ ಟ್ರೂ ಅಂತ, ಅಂದ್ರೆ ಆ ಕಂಡೀಷನ್ ಟ್ರೂ ಆಗೋವರೆಗೂ ನಾನು ಲೂಪ್ ಮಾಡಬೇಕು. ಸೊ ಈ ತರ 2 ತರ ನಾವು ಸಪರೇಟ್ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ತುಂಬಾ ಸಿಂಪಲ್ ಇದೆ, ಬಟ್ ಅರ್ಥ ಮಾಡ್ಕೊಂಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಕಷ್ಟ ಅಂತೇನಿಲ್ಲ, ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಈ ಲೂಪ್ಸ್ ಯಾವ ತರ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ಸೊ ಇದೆಲ್ಲ ನಾನು ಎಕ್ಸ್ಪ್ಲೇನ್ ನಾನು ಪ್ರಾಕ್ಟಿಕಲ್ ಆಗಿ ನಾನು ಮಾಡ್ತೀನಿ. ಇದರಲ್ಲಿ ಏನ್ ಮಾಡಿದೆ ಅಂದ್ರೆ ಎಲ್ಲ ಸಿಂಟೆಕ್ಸ್ ವೈಸ್ ನಾನು ಕಂಪ್ಲೀಟ್ ಆಗಿ ವಿತ್ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ನಾನು ಈ ಪ್ರಾಕ್ಟಿಕಲ್ ಕ್ಲಾಸ್ ಏನ್ ಮಾಡ್ತಿಲ್ಲ ಅದಾದ್ಮೇಲೆ ಇದನ್ನೊಂದು ಸತಿ ನೀವು ನೋಡ್ಕೊಂಡ್ರೆ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಓಕೆನಾ? ಸರಿ, ಇವಾಗ ಏನ್ ಮಾಡೋಣ ಅಂದ್ರೆ ಹೋಗ್ಬಿಟ್ಟು ಒಂದು ಫೈಲ್ ಓಪನ್ ಮಾಡೋಣ. ಇಲ್ಲಿ ಒಂದು ಫೈಲ್ ಇದೆ. ಸೊ ಈ ಫೈಲ್ ಅಲ್ಲಿ ನಾನೇನ್ ಮಾಡಿದ್ದೀನಿ, ಎಲ್ಲಾ ಪ್ರೋಗ್ರಾಮ್ಸ್ ನಾನು ಇಲ್ಲಿ ಬರ್ದಿದ್ದೀನಿ. ಟೂ ಲೂಪ್ಸ್ ಯಾವ ತರ ಮಾಡಬೇಕು, ಫಾರ್ ಲೂಪ್ಸ್ ಯಾವ ತರ ಮಾಡಬೇಕು, ಮತ್ತೆ ವೈಲ್ ಎಂಡ್ ಯಾವ ತರ ಮಾಡಬೇಕು ಅಂತೇಳಿ ನಾನು ಸಿಂಪಲ್ ಆಗಿ ಪ್ರೋಗ್ರಾಮ್ಸ್ ಎಲ್ಲ ಎಕ್ಸಾಂಪಲ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಬಟ್ ಇದನ್ನ ನಾವೇನ್ ಮಾಡೋಣ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಒಂದೊಂದೇ ಪ್ರೋಗ್ರಾಮ್ಸ್ ನಾನು ಮಾಡ್ತಾ ಹೋಗ್ತೀನಿ, ಅದನ್ನ ಅರ್ಥ ಮಾಡಿ. ಇದನ್ನ ಕ್ಲೋಸ್ ಮಾಡ್ತೀನಿ. ಸರಿ, ಇಲ್ಲಿ ಒಂದು ಫೈಲ್ ಇದೆ, ಇದನ್ನ ನಾವು ಸೇವ್ ಮಾಡ್ಕೊಳ್ಳೋಣ. macro enabled workbook, then session 5 loops. Just save ಮಾಡಿ. ಸೊ ಇವಾಗ ಫೈಲ್ ಸೇವ್ ಆಯ್ತು. ಇಲ್ಲಿ ಏನ್ ಮಾಡೋಣ ಅಂದ್ರೆ ಫಸ್ಟ್
ಲೂಪ್ಸ್ ಅಂದ್ರೆ ಫಾರ್ ಲೂಪ್ಸ್ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ. ಏನ್ ಮಾಡ್ತೀನಿ, WKS ಫಾರ್ ಅಂತ ಕೊಡ್ತೀನಿ. ಫಸ್ಟ್ ಏನ್ ಮಾಡೋಣ ಅಂದ್ರೆ ಇಲ್ಲಿ ಒಂದು ಸೀರಿಯಲ್ ನಂಬರ್ ಜನರೇಟ್ ಮಾಡೋಣ. ಸಿಂಪಲ್ ಪ್ರೋಗ್ರಾಮ್ ಬರೆಯೋಣ. 1 2 3 4 5 ಇಲ್ಲಿ. ಈಗ ನನಗೆ ಈ 1 2 3 4 5 ಅಂತ ಏನಿದೆ ಆ ನಂಬರ್ನ ಜನರೇಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, Alt F11 ಇಲ್ಲಿ ಈ ಶೀಟ್ ನ ರಿನೇಮ್ ಮಾಡ್ಕೊಳ್ಳೋಣ. WKS ಫಾರ್ ಅಂತ ನಾನು ಇದನ್ನ ರಿನೇಮ್ ಮಾಡ್ಕೊಂಡೆ. ಈಗ ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಮಾಡ್ಯೂಲ್ mod underscore ಫಾರ್ ಅಂತ ಕೊಡ್ತೀನಿ. ಸರಿ, ಇದು ಫಾರ್ ಲೂಪ್ಸ್ ಬೇಕಿದ್ರೆ ಇಲ್ಲಿ ಫಾರ್ ಲೂಪ್ಸ್ ಅಂತ ಮಾಡೋಣ. ಸರಿ, ಸಬ್ ಜನರೇಟ್ ನಂಬರ್ ಅಂತ ಕೊಡ್ತೀನಿ. ಅಂದ್ರೆ ಈ ನಂಬರ್ಸ್ ನ ಜನರೇಟ್ ಮಾಡಬೇಕು. ಇನ್ನ 1 2 3 4 5 ಅಂತ ಏನಿದೆ ಇದೆ. ಇಲ್ಲಿ ಏನ್ ಮಾಡ್ತೀನಿ, WKS ಫಾರ್ ಡಾಟ್ ರೇಂಜ್ ಆಫ್ ಇಲ್ಲಿ D5 ಡಾಟ್ ವ್ಯಾಲ್ಯೂ ತಗೋತೀನಿ is equal to 1 ಅಂತ ಕೊಡ್ತೀನಿ. ಇದು ವಿತೌಟ್ ಲೂಪ್ಸ್ ನಾನು ಮಾಡ್ತಿರೋದು. ಏನ್ ಮಾಡ್ತೀನಿ, ಇಲ್ಲಿ 5 ಸರಿ ಇದನ್ನ ಪೇಸ್ಟ್ ಮಾಡ್ಬಿಟ್ಟು ಇದನ್ನ 2 3 4 ಮತ್ತೆ 5 ಅಂತ ಮಾಡ್ತೀನಿ. ಇಲ್ಲಿ D6 D7 D8 ಮತ್ತೆ D9 ಅಂತ ಮಾಡ್ತೀನಿ. ಇವ್ ನೋಡಿ, D5 ಅಲ್ಲಿ 1 D6 ಅಲ್ಲಿ 2 ಆತರ D9 ವರೆಗೂ 5 ಅಂತ ಕೊಡ್ತೀನಿ. ಇದನ್ನ ಡಿಲೀಟ್ ಮಾಡ್ಬಿಟ್ಟು ಇಲ್ಲಿ ಇದನ್ನ ರನ್ ಮಾಡ್ತೀನಿ. ನೋಡಿ, F5 ಅಂತ ಮಾಡಿದ್ರೆ 1 2 3 4 5 ಬಂತಿಲ್ಲ. ಸರಿ, ಇವಾಗ ನನಗೆ 1 2 3 4 5 ಅಂದ್ರೆ ಕಂಟಿನ್ಯೂಸ್ ನಂಬರ್ಸ್ ನನಗೆ ಬಂತು. ಫೈನ್. ಅಕಸ್ಮಾತಾಗಿ ನನಗೆ ಇಲ್ಲಿ 50 ನಂಬರ್ಸ್ ವರೆಗೂ ಬರಬೇಕು. ಅವಾಗ ನಾನು ಇದನ್ನ ಏನ್ ಮಾಡಬೇಕು, 50 ಟೈಮ್ಸ್ ನಾನು ಕಾಪಿ ಪೇಸ್ಟ್ ಮಾಡಬೇಕು. ಮತ್ತೆ ನಾನು ಇದನ್ನೆಲ್ಲ ಮ್ಯಾನ್ಯಲ್ ಆಗಿ 1 2 3 4 5 ಅಂತ 50 ವರೆಗೂ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಅಡ್ರೆಸ್ D5 D6 D7 ಅಂತ ಮಾಡ್ಬೇಕಾಗತ್ತೆ. ಸರಿ, 50 ಹೆಂಗೋ ಮಾಡ್ತೀನಿ. 5000 ಅಂತ ರಿಕ್ವೈರ್ಮೆಂಟ್ ಬಂದ್ರೆ ಅದು ಮತ್ತೆ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಅದು ಮ್ಯಾನ್ಯಲ್ ಆಗಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಮತ್ತೆ ಮಿಸ್ಟೇಕ್ಸ್ ಕೂಡ ಮಾಡ್ಬೋದು. ಸೊ ಈ ತರ ಸಿಚುವೇಶನ್ಸ್ ಇದ್ದಾಗ, ಈ ತರ ನನಗೆ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ನನಗೆ ಈ ತರ ಒಂದು ಟಾಸ್ಕ್ ಬಂದಾಗ, ಆವಾಗ ನಾನೇನ್ ಮಾಡ್ತೀನಿ, ನಾನು ಈ ಲೂಪ್ಸ್ ಅನ್ನ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸಬ್ ಜನರೇಟ್ ನಂಬರ್ ಫಾರ್ ಲೂಪ್ 1 ಅಂತ ಕೊಡ್ತೀನಿ. ಸರಿ, ನಾವು ಈ ಲೂಪ್ಸ್ ನೋಡ್ಬೇಕಾದ್ರೆ ಏನೇನೆಲ್ಲ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು, ಏನೇನೆಲ್ಲ ಮಾಡ್ಬೇಕು ಅಂತ ನಿಮ್ಗೆ 1 by 1 ನಾನು ಹೇಳ್ತೀನಿ. ಫಾರ್ ಲೂಪ್ಸ್ ಇದ್ದಾಗ ಫಸ್ಟ್ ಹೆಂಗಿರುತ್ತೆ ಅಂದ್ರೆ ಸಿಂಟೆಕ್ಸ್ ಈ ತರ ಇರುತ್ತೆ. ಫಾರ್ incremental variable equals starting number to ending number next incremental variable. ಇದು ಫಾರ್ ಲೂಪ್ ಸಿಂಟೆಕ್ಸ್. ಸೊ ಈ ಸಿಂಟೆಕ್ಸ್ ಏನಿದೆಲ್ಲ ಇದು ಇನ್ಕ್ರಿಮೆಂಟಲ್ ವೇರಿಯಬಲ್ ಅಂತ ಕರಿತೀವಿ. ಇದು ಇನ್ಕ್ರಿಮೆಂಟಲ್ ವೇರಿಯಬಲ್ ಏನ್ ಮಾಡುತ್ತೆ ಅಂದ್ರೆ ಇದು ಕೌಂಟ್ ಮಾಡುತ್ತೆ. 1 2 3 4 5 ನಾನು ಎಷ್ಟು ಸತಿ ಇದು ಲೂಪ್ಸ್ ಮಾಡಬೇಕು. ಸ್ಟಾರ್ಟಿಂಗ್ ನಂಬರ್ ಬಂದು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಂಡಿಂಗ್ ನಂಬರ್ ಅಂದ್ರೆ ಎಲ್ಲಿಗೆ ಎಂಡ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು ನಾನು 1 ಅಂತ ಕೊಡ್ತೀನಿ, ಎಂಡಿಂಗ್ ನಂಬರ್ 5 ಅಂತ ಕೊಡ್ತೀನಿ. ಇದೇನಾಗುತ್ತೆ 1, ಇದು 1 ಅಂತ ಇರುತ್ತೆ. 1 ಸೈಕಲ್ ಮುಗೀತಿ. ನೆಕ್ಸ್ಟ್ ಇಲ್ಲಿ ಹೋಗುತ್ತಿದ್ದು ಇದು ಇನ್ಕ್ರಿಮೆಂಟ್ ಆಗ್ಬಿಡುತ್ತೆ. ಇದು ಕೌಂಟ್ ತಗೋತಾ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಇನ್ಕ್ರಿಮೆಂಟಲ್ ವೇರಿಯಬಲ್ ಏನಿದೆಯಲ್ಲ, ಅಕಸ್ಮಾತ್ ಈ ವ್ಯಾಲ್ಯೂ ಈ ಎಂಡಿಂಗ್ ನಂಬರ್ ಗಿಂತ ಜಾಸ್ತಿ ಇತ್ತು ಅಂದ್ರೆ ಲೂಪ್ ಇಂದ ಆಚೆ ಬಂದು, ಅಂದ್ರೆ ಇದು 1 2 3 4 5 ಆಗಿದ ತಕ್ಷಣ ಇದೇನಾಗುತ್ತೆ, ನೆಕ್ಸ್ಟ್ ಸೈಕಲ್ 6 ಆಗುತ್ತೆ. ಇದು ಇದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಆಚೆ ಬರುತ್ತೆ. ಅಂದ್ರೆ ಇದು ಸಿಂಟೆಕ್ಸ್. ಇದೊಂಥರ ಹೆಂಗೆ ಅಂದ್ರೆ, ಈಗ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಒಬ್ಬ ಬೌಲರ್ 6 ಬಾಲ್ ಎಸಿತಾನೆ, ಅಂಪೈರ್ ಏನ್ ಮಾಡ್ತಾನೆ, ಕೌಂಟ್ ಮಾಡ್ತಿರ್ತಾನೆ 1 2 3 4 5 6 ಅಂದ್ರೆ ಓವರ್ ಅಪ್ ಅಂತ. ಸೊ ಇದು ಒಂಥರ ಅಂಪೈರ್ ಇದ್ದಂಗೆ. ಸೊ ಇದು ಬಂದು ನಾನು 6 ಬಾಲ್ಸ್ ನಾನು ಏನಾಗ್ತೀನಲ್ಲ ಬಾಲ್, ಅದು 1 2 3 4 5 ಇದು ಕೌಂಟ್ ಮಾಡ್ತಾ ಇರುತ್ತೆ. ಯಾವಾಗ ಇದು 6 ಅಂದ್ರೆ ಅದು ಮುಗಿಯುತ್ತದೋ ಇದು ಓವರ್ ಅಪ್ ಅಂತ. ಅದೇ ತರ ಇದೇನ್ ಮಾಡುತ್ತೆ, ಈ ಕೌಂಟ್ ನ ಇದು ಚೆಕ್ ಮಾಡ್ತಾ ಇರುತ್ತೆ. ಸೊ ನೋಡೋಣ, ಇವಾಗ ಇದಕ್ಕೆ ಏನ್ ಮಾಡ್ತೀನಿ, ಇದನ್ನಲ್ಲಿ ಕಮೆಂಟ್ ಮಾಡ್ತೀನಿ. ಕಮೆಂಟ್ ಅಂದ್ರೆ ಇದು ನಾನ್ ಎಕ್ಸಿಕ್ಯೂಟಿಬಲ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ. ಇಲ್ಲಿ ಏನೇನೆಲ್ಲ ನಾನು ತಗೋಬೇಕು, ಫಸ್ಟ್ ಈ ಇನ್ಕ್ರಿಮೆಂಟಲ್ ವೇರಿಯಬಲ್ ಅಥವಾ ಕೌಂಟರ್ ವೇರಿಯಬಲ್ ಅಂತಾನು ಕರಿಬಹುದು, ಇನ್ಕ್ರಿಮೆಂಟಲ್ ವೇರಿಯಬಲ್ ಅಂತಾನು ಕರಿಬಹುದು. ಇಲ್ಲಿ ಏನ್ ಮಾಡ್ತೀನಿ, dim inti as integer. ಇದನ್ನ ನಾನು ಏನ್ ಮಾಡ್ತೀನಿ, ಇಂಟಿಜರ್ ಇದೇನಿದೆಯಲ್ಲ ಇದು ಇನ್ಕ್ರಿಮೆಂಟಲ್ ವೇರಿಯಬಲ್, ಅದಕ್ಕೊಂದು ಇಂಟಿಜರ್ ತಗೋತೀನಿ. ಇಲ್ಲಿ ಹೋಗ್ತೀನಿ,
for int I equals 1 to 5 next int I ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಈ int I ಬಂದು ಇನ್ಕ್ರಿಮೆಂಟಲ್ ವೇರಿಯೇಬಲ್, ಸ್ಟಾರ್ಟಿಂಗ್ ನಂಬರ್ ಬಂದು 1, ಎಂಡಿಂಗ್ ನಂಬರ್ ಬಂದು 5. ಈ int I ಏನಿದೆ ಅದು ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಸೈಕಲ್ ಹೋಗುತ್ತೆ. ಇದು ಸಿಂಟೆಕ್ಸ್. ನನಗೆ ಇವಾಗ ಇದರೊಳಗಡೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಇಲ್ಲೇನಿದೆಲ್ಲ ಇದು ಇಲ್ಲಿ ಇನ್ಸ್ಟ್ರಕ್ಷನ್ಸ್. ನಾನೇನ್ ಮಾಡ್ತೀನಿ, ಇದನ್ನ ತಗೋಣ. ಇಲ್ಲಿ ಏನ್ ಬರ್ದಿದ್ದೀನಲ್ಲ d5.value equals 1 ಅಂತ. ಸೊ ಇಲ್ಲಿ ಇವಾಗ ನಾನು ರನ್ ಮಾಡಿದ್ರೆ ನೋಡಿ F8 ಮಾಡ್ತೀನಿ. ಸಿ ಇದು 1 ಅಂತ ಬಂತು. ಅಂದ್ರೆ ಇಲ್ಲಿ 1 ಏನಿದೆ ಸ್ಟಾರ್ಟಿಂಗ್ ನಂಬರ್, ಇದು ಫಸ್ಟ್ ಸೈಕಲ್, ಇದು ಇಲ್ಲಿ ಬಂತು, ಇದು 1 ಆಯ್ತು. d5.value is equal to 1 ಅಂದ್ರೆ ಇಲ್ಲಿ ಏನಾಗುತ್ತೆ, ಡಿಲೀಟ್ ಮಾಡ್ತೀನಿ ನೋಡಿ, ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ 1 ಅಂತ ಬರುತ್ತೆ. ಸರಿ, ಇದು ನೋಡಿ ಇವಾಗ ಇಷ್ಟಕ್ಕೆ ಮುಗಿಯಲ್ಲ, ಇದು ಮತ್ತೆ ವಾಪಸ್ ಹೋಗುತ್ತೆ. ಯಾಕೆಂದ್ರೆ int I 2 ಆಗುತ್ತೆ, ಅಂದ್ರೆ ಸೆಕೆಂಡ್ ಸೈಕಲ್ ಇದು, ಅವ್ರಿಗೆ ಎರಡನೇ ಸತಿ ರನ್ ಆಗ್ತದೆ. ಸೊ ಇವಾಗ ಮತ್ತೆ ಅದೇ ಇನ್ಸ್ಟ್ರಕ್ಷನ್ ರನ್ ಆಗುತ್ತೆ, d5.value is equal to 1. ಮತ್ತೆ ಇಲ್ಲಿ ಏನಾಗುತ್ತೆ, ಮತ್ತೆ 1 ಅಂತಾನೆ ಪ್ರಿಂಟ್ ಆಗುತ್ತೆ. ಸರಿ, ಮತ್ತೆ ನಾನು ಇದನ್ನ ರನ್ ಮಾಡ್ತೀನಿ ನೋಡಿ. ಈಗ int 3 ಆಯ್ತು ನೋಡಿ, ಇಲ್ಲಿ ನಾನು ಕರ್ಸರ್ ಇಟ್ರೆ ನಂಗೆ ಗೊತ್ತಾಗುತ್ತೆ ನೋಡಿ, ಮತ್ತೆ ಅದು 1 ಅಂತಾನೆ ಬರುತ್ತೆ. ಇವಾಗ ನೋಡಿ ನೆಕ್ಸ್ಟ್ ಸೈಕಲ್ ಹೋಗಿದ ತಕ್ಷಣ ಅದು 4 ಆಯ್ತು, ಮತ್ತೆ ಇಲ್ಲಿ ಬಂತು. ಈಗ ಇನ್ನೊಂದು ಸೈಕಲ್ ರನ್ ಆಗಿದ ತಕ್ಷಣ ಇದು 5 ಆಯ್ತು, ಅಂದ್ರೆ ಅಲ್ಲಿ 1 ಅಂತಾನೆ ಬರುತ್ತೆ. ಯಾಕಂದ್ರೆ d5.value is equal to 1 ಅಂತಾನೆ ಕೊಟ್ಟಿದ್ದೀನಿ ನಾನು. ಇವಾಗ ನೋಡಿ ನನಗೆ F8 ಅಂತ ಕೊಡ್ತೀನಿ, ಇಲ್ಲಿ ಮತ್ತೆ 1 ಅಂತಾನೆ ಬಂತು. ನಾನು ಇಲ್ಲಿ ಹೋದ್ರೆ ಇವಾಗ ಇದನ್ನ ರನ್ ಮಾಡಿದ್ರೆ ನೋಡಿ 6 ಆಗ್ಬಿಡುತ್ತೆ ಇದು. ಅಂದ್ರೆ ಈ ವ್ಯಾಲ್ಯೂ ಎಂಡಿಂಗ್ ವ್ಯಾಲ್ಯೂಗಿಂತ ಜಾಸ್ತಿ ಆಗುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಲೂಪ್ ಮುಗೀತು ಅಂತ ಆಚೆ ಬರುತ್ತೆ. ಸರಿ, ಇವಾಗ ನನಗೇನಾಯ್ತು, d5.value is equal to 1 ಅಂದ್ರೆ ಅದು 1 ಅಂತ ಬಂತು. ನನಗೆ ಬೇಕಾಗಿರೋದೇನು ಇಲ್ಲಿ ಸೀರಿಯಲ್ ನಂಬರ್ 1 2 3 4 5 ಅಂತ. ಸರಿ, ಇದೇ ಪ್ರೋಗ್ರಾಮ್ ನ ಸ್ವಲ್ಪ ಚೇಂಜಸ್ ಮಾಡೋಣ. ಏನ್ ಮಾಡೋಣ ಅಂದ್ರೆ ಸಿಂಟ್ಯಾಕ್ಸ್ ತೆಗೆದುಕೊಳ್ತೀನಿ ಅಂತ. ಸರಿ, ಇಲ್ಲಿ ಇವಾಗ int I is integer ಅಂತಿತ್ತಲ್ಲ, ಸೇಮ್ ಅದು ಹಾಗೆ ಇರಲಿ. ಎಂಡಿಂಗ್ ನಂಬರ್ 1 to 5 ಅಂತ ಅದು ಹಾಗೆ ಇರಲಿ. ಈಗ ಏನ್ ಮಾಡೋಣ ಅಂದ್ರೆ ಇಲ್ಲಿ 1 ಇದೆಲ್ಲ, ಇದನ್ನ ತೆಗೆದ್ಬಿಟ್ಟು int I ಅಂತ. ಇಲ್ಲಿ int I ಏನಿದೆ ಇದು ಬಂದು ಈ ವ್ಯಾಲ್ಯೂ. ಈಗ ಇದನ್ನ ರನ್ ಮಾಡ್ತೀನಿ ನೋಡಿ, ಈ int I 1 ಇದೆ, ಇಲ್ಲೂ 1 ಇದೆ, ಅಂದ್ರೆ d5.value is equal to 1 ಅಂತ. ಸರಿ, ಈಗ ನಾನು ಇದನ್ನ ಮತ್ತೆ ರನ್ ಮಾಡ್ತೀನಿ ನೋಡಿ, d5 ಏನಿದೆ ಅದು ಅದೇ ಅಡ್ರೆಸ್ ಅಲ್ಲೇ ಇದೆ, ಬಟ್ ಇದು int I ಇವಾಗ 2 ಆಯ್ತಲ್ಲ. ಈಗ ನಾನು ರನ್ ಮಾಡಿದ್ರೆ ಇದು 2 ಆಗ್ಬಿಡುತ್ತೆ. ಯಾಕೆಂದ್ರೆ ಇದು ಸೈಕಲ್ ಚೇಂಜ್ ಆಗ್ತಿದೆ. int I 1 ಇದ್ದಿದ್ದು ಇವಾಗ 2 ಆಯ್ತು, 3 ಆಯ್ತು. ಸೊ ಇದು ಒಂದು ವೇರಿಯೇಬಲ್ ಇದು. ಈಗ ನಾನು ಇದನ್ನ ಮತ್ತೆ ರನ್ ಮಾಡ್ತೀನಿ ನೋಡಿ, 3 ಆಯ್ತು, ಮತ್ತಿದು 4 ಆಯ್ತು, ಮತ್ತಿದು 5 ಆಯ್ತು. ಈಗ ಆಚೆ ಬಂತು. ಅಂದ್ರೆ ಈ d5.value ಏನಿದೆ ಅದೇ ಅಡ್ರೆಸ್ ಅಲ್ಲಿ 1 2 3 4 5 ಅಂತಾನೆ ಪ್ರಿಂಟ್ ಆಯ್ತು. ಬಟ್ ನನ್ನ ಉದ್ದೇಶ ಏನು, ಇಲ್ಲಿ d5 ಏನಿದೆಯಲ್ಲ ಇದು ಮತ್ತೆ d6 ಆಗಬೇಕು, d7 ಆಗಬೇಕು, d8 ಆಗಬೇಕು. ಅಂದ್ರೆ ಅದು ಇನ್ಕ್ರೀಸ್ ಆಗಬೇಕು. ಇಲ್ಲಿ ರೋ ನಂಬರ್ ಇನ್ಕ್ರೀಸ್ ಆಗಬೇಕು, ಜೊತೆಗೆ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗಬೇಕು. ಏನ್ ಮಾಡ್ತೀನಿ, ಮತ್ತೆ ಇನ್ನೊಂದು ಸ್ಟೆಪ್ ಮಾಡಿ. ಸೊ ನಾನು ಏನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅಂದ್ರೆ ಈ ಲೂಪ್ಸ್ ನಿಮ್ಗೆ ಈಸಿ ಅರ್ಥ ಆಗುತ್ತೆ ಅಂತ. ಸರಿ, ಈಗ ಇಲ್ಲಿ ಏನ್ ಮಾಡ್ತೀನಿ, ನನಗೆ 1 2 3 4 5 ಸೀರಿಯಲ್ ನಂಬರ್ ಅಂತೂ ಬರ್ತಿದೆ, ಬಟ್ ನನಗೆ d5 ಅಂತ ಅಡ್ರೆಸ್ ಏನಿದೆ ಅದು ಚೇಂಜ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ಇದನ್ನ ಮಾಡಿ %int I ಅಂತ ಕೊಟ್ಬಿಡ್ತೀನಿ. ಇಲ್ಲಿ int I ಅಂತ ಕೊಟ್ಟಾಗ ಇದು 1 ಆಗುತ್ತೆ. ಅಂದ್ರೆ ಇದು ಅಡ್ರೆಸ್ d %int I. ಸೊ ಇದು d1 ಅಂತ ಆಗ್ಬಿಡುತ್ತೆ. ಬಟ್ ನನಗೇನ್ ಬೇಕು, d5 ಇಂದ ಸ್ಟಾರ್ಟ್ ಆಗಬೇಕು. ನಾನೇನ್ ಮಾಡ್ತೀನಿ, +4 ಅಂತ ಕೊಡ್ತೀನಿ. ಈ +4 ಏನು ಕೊಟ್ಟೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಇಲ್ಲಿ d5 ಇಂದ ಸ್ಟಾರ್ಟ್ ಆಗಬೇಕು. ನಾನು d % ಅಂದ್ರೆ ಇದು ಅಡ್ರೆಸ್, int I ಬಂದು ಇದು 1 ಇದೆ. 1 ಇದ್ದಾಗ ಏನಾಗುತ್ತದು, d1 ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನನಗೆ ಅಡ್ರೆಸ್ ಎಲ್ಲಿಂದ ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ಈಗ ನನಗಿದು int I 1 ಇದೆ, ಮತ್ತೆ ನಾನು 5th ರೋ ಇಂದ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, +4 ಅಂತ ಕೊಡ್ತೀನಿ. ಅವಾಗ ಏನಾಗ್ತದೆ, d % 1 + 4 ಇದು 5 ಆಗುತ್ತೆ. ಅಂದ್ರೆ d5.value is equal to 1 ಆಗುತ್ತೆ. ನೋಡಿ
ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ರನ್ ಮಾಡಿದ್ರೆ ಇದು ಡಿ ಆಂಪರ್ಸೆಂಟ್ 1 + 4 = 1 ಅಂತ ಬಂತು. ಯಾಕಂದ್ರೆ ಈ INTI ನಾನು ಯೂಸ್ ಮಾಡ್ತೀನಿ. ಸರಿ, ಈಗ ನಾನು ಸೆಕೆಂಡ್ ಸೈಕಲ್ ಹೋಗಿದ ತಕ್ಷಣ ಏನಾಗುತ್ತೆ, ಇದು INTI 2 ಆಗ್ಬಿಡುತ್ತೆ. 2 + 4 ಏನಾಗುತ್ತೆ, 6 ಆಗುತ್ತೆ. ಸೊ D6 = ಇದು 2 ಆಗುತ್ತೆ. ನಾನು ಇದು ರನ್ ಮಾಡಿದ್ರೆ ನೋಡಿ 2 ಆಯ್ತು. ನೆಕ್ಸ್ಟ್ ಸೈಕಲ್ ಅಲ್ಲಿ ಇದು 3 ಆಗ್ಬಿಡುತ್ತೆ. 3 + 4 ಅಂದ್ರೆ 7, ಅಂದ್ರೆ D7 = 3 ಆತ. ಸೊ ನಾನು ಇದು ಕಂಟಿನ್ಯೂಸ್ ಇದು ರನ್ ಮಾಡಿದಾಗ ನನಗಿದು 1 2 3 4 5 ಅಂತ ಬರುತ್ತೆ. ಸರಿ, ಇವಾಗ ಇಲ್ಲಿ ನಾನು 1 2 5 ಅಂತ ಮಾಡಿದೆ, ಬಂತು. ನಾನು 50 ಅಂತ ಕೊಟ್ಟರೆ ನೋಡಿ, ಜಸ್ಟ್ ನನಗೆ 1 to 50 ಬೇಕಂದ್ರೆ ಎಂಡಿಂಗ್ ನಂಬರ್ ಅಷ್ಟೇ ನಾನು ಚೇಂಜ್ ಮಾಡ್ತೀನಿ. F5 ಅಂತ ಮಾಡಿದ್ರೆ ನೋಡಿ ಇದು 50 ವರೆಗೂ ಬರುತ್ತೆ. ಸರಿ, ನನಗೆ 5000 ವರೆಗೂ ಬೇಕು, ಜಸ್ಟ್ ಎಂಡಿಂಗ್ ನಂಬರ್ ಚೇಂಜ್ ಮಾಡಿ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ಇದು 5000 ವರೆಗೂ ಬರುತ್ತೆ. ಈ ತರ ನಾನು ಲೂಪ್ಸ್ ಯೂಸ್ ಮಾಡಿದ್ರೆ ನಾನು ಈ ತರ ಮ್ಯಾನ್ಯುಯಲ್ ವರ್ಕ್ ಏನಿದೆ ಅದನ್ನ ಅವಾಯ್ಡ್ ಮಾಡ್ತೀನಿ. ಸೊ ಇದಕ್ಕೆ ನಾವು ಲೂಪ್ಸ್ ಅಂತ ಕರಿತೀವಿ. ಇದು ಸಿಂಪಲ್ ಲೂಪ್ಸ್. ಸರಿ, ಈ ಲೂಪ್ಸ್ ಅಲ್ಲಿ ಇನ್ನು ಏನೇನಿದೆ ಫಾರ್ ಲೂಪ್ಸ್ ಅಲ್ಲಿ ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ನಾನು ಏನು ಇದು ಕೊಟ್ಟನಲ್ಲ 1 2 3 4 5 ಅಂತ, ಇದು ಒಂದು ಇನ್ಕ್ರಿಮೆಂಟ್ ಆಗ್ತದೆ. ಬಟ್ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನನಗೆ ಒಂದು ನಂಬರ್ ಜಂಪ್ ಮಾಡಬೇಕು. ಅವಾಗ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟೆಪ್ ಅಂತ ತಗೋಣ. ಇಲ್ಲಿ ನೋಡಿ ಇಲ್ಲಿ 50 ಅಂತ ತಗೋಣ. ಈಗ ರನ್ ಮಾಡ್ತೀನಿ ನೋಡಿ F5 ಅಂತ, ನನಗೆ 1 to 50 ಬಂತು. ಬಟ್ ನನಗೆ ಇವಾಗ ಇದು ಸ್ಕಿಪ್ ಆಗಬೇಕು ಅಂದ್ರೆ ಆಡ್ ನಂಬರ್ಸ್ ಬರಬೇಕು ಅಥವಾ ಒಂದು ನಂಬರ್ ಜಂಪ್ ಆಗಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಟೆಪ್ 2 ಅಂತ ಕೊಡ್ತೀನಿ. ಈ ಸ್ಟೆಪ್ ಏನಿದೆಲ್ಲ ಇದು ಬಂದು ನನಗೆ ಎಷ್ಟು ಇನ್ಕ್ರಿಮೆಂಟ್ ಆಗಬೇಕು ಅದನ್ನ ಇಲ್ಲಿ ಕೊಡುತ್ತೆ. ನಾನು ಇಲ್ಲಿ ಹೋದ್ರೆ ಇಲ್ಲಿ ನಾನು ಸ್ಟೆಪ್ ಕೊಟ್ಟಿಲ್ಲ, ಬಟ್ ಇಲ್ಲೂ ಕೂಡ ನಾನು ಸ್ಟೆಪ್ ಕೊಡ್ಬೋದು. ಬಟ್ ಏನು ಕೊಟ್ಟಿಲ್ಲ ಅಂದ್ರೆ ಇದು ಬೈ ಡಿಫಾಲ್ಟ್ ಇದು ಸ್ಟೆಪ್ 1 ಆಗುತ್ತೆ. ನಾನೇನು ಕೊಟ್ಟಿಲ್ಲ ಅಂದ್ರೆ ಅದು ಸ್ಟೆಪ್ 1. ಬೇಕಿದ್ರೆ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಬೈ ಡಿಫಾಲ್ಟ್ ಸ್ಟೆಪ್ 1. ನನಗೆ ಸ್ಟೆಪ್ 2 ಅಂತ ಕೊಟ್ಟಾಗ ಇಲ್ಲಿ ನೋಡಿ ಇದು ರನ್ ಆಗುತ್ತೆ. ರನ್ ಆದಾಗ ಈ INTI ಏನಿದೆ ಇದು 1 ಅಂತ ಇರುತ್ತೆ. ಅಂದ್ರೆ 1 + 4 ಏನು 5, D5 = 1 ಅಂತ ಬಂತು. ಸರಿ, ನೋಡಿ ಇದು 1 ಅಂತ ಬಂತು. ಈಗ ನಾನು ಇದು ಸ್ಟೆಪ್ 2 ಅಂತ ಕೊಟ್ಟಿದ್ದೀನಿ. ಈಗ ಇದು ರನ್ ಮಾಡಿದ್ರೆ ನೋಡಿ ಇದೇನಾಗುತ್ತೆ, ಇದು 2 ಸ್ಟೆಪ್ ಅಂದ್ರೆ ಒಂದು ಸ್ಟೆಪ್ ಜಂಪ್ ಆಗಿಬಿಡುತ್ತೆ. ಇದು 1, ನೆಕ್ಸ್ಟ್ ಸ್ಟೆಪ್ ಅಂದ್ರೆ 2 ಜಂಪ್ ಆದಾಗ ಅದು +2 ಆಗುತ್ತೆ, 3 ಹೋಗ್ಬಿಡುತ್ತೆ. ಈಗ INTI 3 ಇದೆ, ಇಲ್ಲೂ 3 ಇದೆ, ಅಂದ್ರೆ D ಆಂಪರ್ಸೆಂಟ್ 3 + 4 ಅಂದ್ರೆ 7 = ಇದು 3, ಅಂದ್ರೆ D7 = 3 ಅಂತ ಬರುತ್ತೆ. ನಾನು ಇಲ್ಲಿ F8 ಅಂತ ಮಾಡಿದ್ರೆ ಸರ್, ನಾನು ಮತ್ತೆ ಇದನ್ನ ರನ್ ಮಾಡಿದ್ರೆ 5 7. ಸೊ ಆತರ ಅದೇನಾಗುತ್ತೆ, ಒಂದೊಂದೇ ನಂಬರ್ ಜಂಪ್ ಆಗ್ತಾ ಹೋಗುತ್ತೆ. ನಾನು ಇದನ್ನ ರನ್ ಮಾಡಿದ್ರೆ ಇದು 49 ವರೆಗೂ ಬರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಒಂದು 51 ಆಗುತ್ತೆ, ಬಟ್ ನಾನು ಇಲ್ಲಿ ಕೊಟ್ಟಿರೋದು 50. ಸೊ ಅದು ಆಚೆ ಬಂತು. ಸೊ ಸ್ಟೆಪ್ 2 ಅಂದ್ರೆ ನನಗೆ ಇಲ್ಲಿ ಈ ಸ್ಟೆಪ್ ಏನಿದೆಯಲ್ಲ ಇದು ಒಂದೊಂದು ನಂಬರ್ ಜಂಪ್ ಆಗುತ್ತೆ. ಇದು ಬರೀ ಸ್ಟೆಪ್ 2 ಅಷ್ಟೇ ಅಲ್ಲ, ನಾನು ಬೇಕಿದ್ರೆ ಎಷ್ಟು ಸ್ಟೆಪ್ ಬೇಕಾದ್ರೂ ಕೊಟ್ಕೋಬಹುದು. ಎಲ್ಲ ಹೋಗ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಸ್ಟೆಪ್ ಇಲ್ಲಿ 5 ಅಂತ ಕೊಡ್ತೀನಿ ನೋಡಿ. ಈಗ ರನ್ ಮಾಡಿದ್ರೆ ನೋಡಿ 1 6 11. ಸೊ ನೆಕ್ಸ್ಟ್ ಅಂದ್ರೆ 5 ಎಷ್ಟು ನಂಬರ್ ಇದೆ ಅದು ಜಂಪ್ ಆಗ್ತಾ ಹೋಗುತ್ತೆ. ಸೊ ಈ ತರ ನಾನು ಸ್ಟೆಪ್ಸ್ ಕೊಡ್ಬೋದು. ಸೊ ಇಲ್ಲೇನಾಗ್ತಿದೆ, ನಾನು ಬರೆದಿರೋ ಪ್ರೋಗ್ರಾಮ್ ಅಲ್ಲಿ ಸ್ಟೆಪ್ ಅಂತ ಕೊಟ್ಟಾಗ ಈ ಸ್ಟೆಪ್ ಜಂಪ್ ಆಗ್ತಿದೆ, ಜೊತೆಗೆ ಇಲ್ಲಿ ಐ ಅಂತ ಏನ್ ತಗೊಂಡಿದ್ದೀನಿ ಅದು ರೋ ನಂಬರ್ಗೂ ತಗೋತಾ ಇದ್ದೀನಿ. ಅವಾಗ ರೋ ನಂಬರು ಜಂಪ್ ಆಗ್ತಿದೆ. ತನಗೆ ನಂಬರ್ ಅಷ್ಟೇ ಜಂಪ್ ಆಗ್ಬೇಕು, ಇಲ್ಲಿ ಏನಿದೆಯಲ್ಲ ಈ ನಂಬರ್ ಇದಷ್ಟೇ ಜಂಪ್ ಆಗ್ಬೇಕು, ಬಟ್ ರೋ ನಂಬರ್ ಜಂಪ್ ಆಗಬಾರ್ದು. ಅಂದ್ರೆ ರೋ ನಂಬರ್ ಇದು ಸ್ಟೆಪ್ಸ್ ಯೂಸ್ ಮಾಡಬಾರ್ದು, ಜಂಪ್ ಆಗಬಾರ್ದು. ಅದಕ್ಕೆ ಏನ್ ಮಾಡ್ಬೋದು, ಸೊ ಅವಾಗ ನಾನು ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇನ್ನೊಂದು ವೇರಿಯೇಬಲ್ ತಗೋತೀನಿ, INTK ಆಸ್ ಇಂಟಿಜರ್ ಅಂತ. ಇದೇನ್ ಮಾಡುತ್ತೆ, ಇದೊಂದು ಹೊಸ ವೇರಿಯೇಬಲ್ ಇದು. ಇಲ್ಲಿ INTK = INTK +1 ಅಂತ ಕೊಡ್ತೀನಿ. ಇದೇನಕ್ಕೆ ಕೊಡ್ತೀನಿ ಅಂದ್ರೆ
ಇಲ್ಲಿ ನನ್ನ ಇನ್ಕ್ರಿಮೆಂಟ್ ಆಗ್ತಿದೆ INTI ಅಲ್ಲಿ, ಬಟ್ ಇಲ್ಲಿ ಸ್ಟೆಪ್ ಜಂಪ್ ಆಗ್ತಿದೆ. ಲೆಟ್ಸ್ ಸೇ ಸ್ಟೆಪ್ 2 ಅಂತ ಇಟ್ಕೊಳ್ಳೋಣ. 2 ನಂಬರ್ ಜಂಪ್ ಆಗ್ತಿದೆ. ಬಟ್ ನನಗೇನ್ ಬೇಕಂದ್ರೆ ಈ INTI ಇದೆಯಲ್ಲ, ಇದು ಒಂದೇ ನಂಬರ್ ಜಂಪ್ ಆಗೋದು. ಬಟ್ ನಾನು ಇದನ್ನೆಲ್ಲ INTI ಅಂತ ಯೂಸ್ ಮಾಡಿದ್ರೆ ಇದೇನಾಗ್ತಿದೆ, ಸ್ಟೆಪ್ ಯೂಸ್ ಮಾಡ್ಕೊಂಡು ಇದು 2 ನಂಬರ್ ಜಂಪ್ ಆಗ್ತಿದೆ. ಬಟ್ ಅದಕ್ಕೆ ಅಂತ ನಾನೇನ್ ಮಾಡಿದೆ, ಇನ್ನೊಂದು ವೇರಿಯೇಬಲ್ ತಗೊಂಡಿದ್ದೀನಿ INTK ಅಂತ. ಈ INTI ಬದಲು ನಾನು INTK ಯೂಸ್ ಮಾಡ್ಬಿಡ್ತೀನಿ. ಇಲ್ಲಿ ಏನಾಗುತ್ತೆ, ಇದು ಇನ್ಕ್ರಿಮೆಂಟ್ 1 ಆಗ್ತಿದೆ ಅಷ್ಟೇ. ಅಂದ್ರೆ INTK ಫಸ್ಟ್ 0 ಇರುತ್ತೆ, 0 + 1 1 ಆಯ್ತು, ನೆಕ್ಸ್ಟ್ 1 + 1 2 ಆಯ್ತು. ಸೊ ಇದು ಇನ್ಕ್ರಿಮೆಂಟ್ ಒಂದೇ ಆಗ್ತಿದೆ. ಬಟ್ ಇಲ್ಲಿ INTI ಏನಿದೆ, ಇಲ್ಲಿ ನಾನು ಏನ್ ಸ್ಟೆಪ್ ಕೊಟ್ಟಿದ್ದೀನಿ ಅದು ಇನ್ಕ್ರಿಮೆಂಟ್ ಆಗುತ್ತೆ. ಇದು ನೋಡಿ, ಇಲ್ಲ ನಾನು F8 ಮಾಡ್ತೀನಿ. F8 ಮಾಡಿದಾಗ INTI 1 ಇರುತ್ತೆ, INTK ಕೂಡ 1 ಆಗುತ್ತೆ ಇವಾಗ, ಯಾಕಂದ್ರೆ 0 + 1 ಅಂತ. ಇವಾಗ ಇಲ್ಲೇನಿದೆಲ್ಲ ಈ ಸೆಲ್ ಅಲ್ಲಿ ಅದು 1 + 4, ಅಂದ್ರೆ INTK 1 ಇದೆ, +4 ಏನಾಗುತ್ತೆ 5 ಆಗುತ್ತೆ. ಈ INTI ಏನಿದೆ ಅದು 1 ಅಂತಾನೆ ಬರುತ್ತೆ. ಸರಿ, ನೆಕ್ಸ್ಟ್ ಸ್ಟೆಪ್ ಹೋದಾಗ ಏನಾಗುತ್ತೆ, ಈ INTI 2 ಆಗ್ಬಿಡುತ್ತೆ. ಸಾರಿ, ಇದು ಅಂದ್ರೆ ಇನ್ಕ್ರಿಮೆಂಟ್ ಆಗುತ್ತೆ, 2 ಇನ್ಕ್ರಿಮೆಂಟ್ ಆಗುತ್ತೆ, ಅಂದ್ರೆ INTI = 3. ಬಟ್ ನನಗೆ ಬೇಕಾಗಿರೋದು ನೆಕ್ಸ್ಟ್ D6 ಅಲ್ಲೇ ರಿಸಲ್ಟ್ ಬರ್ಬೇಕು. ಸೊ ಅದಕ್ಕೆ ರೋ ನಂಬರ್ನ INTK ತಗೊಂಡಿದ್ದೀನಿ. ಇಲ್ಲಿ INTK ಇವಾಗ 2 ಆಗುತ್ತೆ. 2 + 4 ಅಂದ್ರೆ 6. D6 = INTI. ಇದು 1 ಸ್ಟೆಪ್ ಜಂಪ್ ಆಗಿತ್ತಲ್ಲ, ಅದು ಅಂದ್ರೆ 2 ನಂಬರ್ಸ್ ಜಂಪ್ ಆಗಿತ್ತಲ್ಲ, 1 ಇಂದ ಡೈರೆಕ್ಟ್ +2 ಆಗಿತ್ತಲ್ಲ, ಅದು 3 ಆಗುತ್ತೆ. ಈಗ ರನ್ ಮಾಡಿದ್ರೆ ಅದು 3 ಆಗುತ್ತೆ. ನೆಕ್ಸ್ಟ್, ಸೊ ಈ ತರ ನಾನು ರನ್ ಮಾಡ್ತಾ ಹೋದ್ರೆ ರೋ ನಂಬರ್ ಜಂಪ್ ಆಗಲ್ಲ, ಬರೀ ನಂಬರ್ಸ್ ಮಾತ್ರ ಜಂಪ್ ಆಗುತ್ತೆ. ನಾನು ರನ್ ಮಾಡಿದ್ರೆ ಈಗ ನನಗೆ ರೋ ನಂಬರ್ಸ್ ಎಲ್ಲೂ ಜಂಪ್ ಆಗ್ತಿಲ್ಲ, ಬಟ್ ನನಗೆ ವ್ಯಾಲ್ಯೂಸ್ ಮಾತ್ರ ಏನಿದೆ ಅದು ಜಂಪ್ ಆಗ್ತಿದೆ. ಇಲ್ಲಿ ನೋಡಿ, ನಾನು ಸ್ಟೆಪ್ 5 ಅಂತ ಕೊಟ್ರೆ ಇಲ್ಲಿ ನೋಡಿ F5 ಈ ತರ. ಸೊ ಹಿಂಗೆ ನಾನು ಸ್ಟೆಪ್ಸ್ ನ ಯೂಸ್ ಮಾಡ್ತೀನಿ. ಇದು ನಾರ್ಮಲ್ ಲೂಪ್ಸ್, ಅಂದ್ರೆ ರೋ ವೈಸ್. ಅದೇ ರೀತಿ ನಾನು ಇಲ್ಲಿ ಕಾಲಮ್ಸ್ ಲೂಪ್ ಮಾಡಬಹುದು ಈ ತರ. ಸೊ ಅದನ್ನ ಹೆಂಗ್ ಮಾಡೋದು, ರೈಟ್, ಕಾಲಮ್ಸ್ ಲೂಪ್ ಮಾಡಬೇಕು ಅಂದ್ರೆ ಸೇಮ್ ಸ್ಟೆಪ್ಸ್, ಅದಕ್ಕೇನು ಬೇರೆ ಸ್ಟೆಪ್ಸ್ ಇಲ್ಲ, ಬಟ್ ಸ್ಲೈಡ್ ಚೇಂಜಸ್ ಇರುತ್ತೆ. ಅದೊಂದು ಸಬ್ ಸೈ ಫಾರ್ ಲೂಪ್ ಕಾಲಮ್ ಅಂತ, ಇಲ್ಲ ಶೆಡ್ಯೂಲ್ INTI ಆಸ್ ಇಂಟಿಜರ್ ಅಂತ ಕೊಡ್ತೀವಿ. ಸೇಮ್ ಅಲ್ಲಿ ಹೆಂಗ್ ಮಾಡೋದು ಅದೇ ತರ, ಫಾರ್ INTI = ಸ್ಟಾರ್ಟಿಂಗ್ ನಂಬರ್ ಟು ಎಂಡಿಂಗ್ ನಂಬರ್ ಅಂತ ಕೊಡೋಣ. ನೆಕ್ಸ್ಟ್ INTI. ಸೊ ಲೂಪ್ ಸ್ಟ್ರಕ್ಚರ್ ಇದೆ, ಸಿಂಟೆಕ್ಸ್ ಏನಿದೆ ಅದು ಹಾಗೆ ಇರುತ್ತೆ. ಇಲ್ಲಿ ನಾನೇನ್ ಮಾಡ್ತೀನಿ, WKS ಫಾರ್ ಡಾಟ್ ರೇಂಜ್ ಕೊಡೋ ಬದಲು ಸೆಲ್ಸ್ ಅಂತ ಕೊಟ್ಬಿಡ್ತೀನಿ. ಏನಕ್ಕೆ ಸೆಲ್ಸ್ ಅಂತ ಕೊಡ್ತೀನಿ ಅಂದ್ರೆ, ರೇಂಜ್ ಅಂತ ಕೊಟ್ರೆ ಸಿಂಟೆಕ್ಸ್ ಹೆಂಗಿರುತ್ತೆ ಅಂದ್ರೆ, ಅದು ಅಡ್ರೆಸ್ ತಗೊಳುತ್ತೆ, ಕಾಲಮ್ ಮತ್ತೆ ರೋ ನಂಬರ್. ಬಟ್ ಅದೇ ನಾನು ಸೆಲ್ಸ್ ಅಂತ ಕೊಟ್ಟಾಗ ಅದೇನ್ ಮಾಡುತ್ತೆ ಅಂದ್ರೆ ಇಂಡೆಕ್ಸ್ ನಂಬರ್ ವೈಸ್ ತಗೊಳುತ್ತೆ. ಏನಕ್ಕೆ ಸೆಲ್ಸ್ ತಗೋಬೇಕು, ಕಾಲಮ್ ನಾನು ಮಾಡ್ಬೇಕು ಅಂದ್ರೆ, ಇಲ್ಲಿ ಇದೆಯಲ್ಲ ಇದೆಲ್ಲ ಬಂದು ABCD ಅಂತ ಇರುತ್ತೆ. ಇಲ್ಲಿ 1 2 3 4 ಅಂತ ಇರುತ್ತೆ. ನಂಗೆ ರೋ ನಂಬರ್ ಮಾಡ್ಬೇಕಾದ್ರೆ 1 2 3 4 ಅಂತಿತ್ತು, ನಂಬರ್ಸ್ ಅಲ್ಲಿ ಇತ್ತು, ನಾನು ಅದನ್ನ ಲೂಪ್ ಮಾಡ್ಬಿಟ್ಟೆ. ಬಟ್ ಇಲ್ಲಿ ನೋಡಿ, ಇಲ್ಲ ನೀವು ಕಾಲಮ್ ಲೂಪ್ ಮಾಡ್ತಿರೋದು, ಇದು ABCD ಅಂತಿದೆ. ಸೊ ಅವಾಗ ಅದೇನಾಗುತ್ತೆ, ಅದು ಲೂಪ್ಸ್ ಮಾಡಕ್ಕೆ ಕಷ್ಟ ಆಗುತ್ತೆ, ಅಥವಾ ನನಗೆ ಈ ಆಲ್ಫಾಬೆಟ್ ನ ಇನ್ಕ್ರಿಮೆಂಟ್ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ರೇಂಜ್ ಬದಲು ಸೆಲ್ಸ್ ಅಂತ ತಗೊಂಡಾಗ ಅದು ರೋ ಇಂಡೆಕ್ಸ್ ಮತ್ತೆ ಕಾಲಮ್ ಇಂಡೆಕ್ಸ್ ಕೇಳುತ್ತೆ. ಈಗ ನಾನು ರೋ ಎಲ್ಲಿ ಲೂಪ್ ಮಾಡಬೇಕು, ಇಲ್ಲಿ ನೋಡಿ, ರೋ ನಂಬರ್ ಇದು 5 ಅಲ್ಲಿ ಲೂಪ್ ಮಾಡಬೇಕು, ನಾನು 5 ಅಂತ ತಗೋತೀನಿ. ಬಟ್ ಕಾಲಮ್ ನಂಬರ್ ಏನಿದೆ ಅದು 4 ಇಂದ 1 2 3 4 ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, 5 ರೋ ನಂಬರ್ 5 ಕಮ ಇಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಕೇಳುತ್ತೆ. ನಾನು ಏನ್ ಮಾಡ್ತೀನಿ, 4 ಅಂತ ಕೊಟ್ಟಿರ್ತೀನಿ, ಡಾಟ್ ವ್ಯಾಲ್ಯೂ = INTI. ನಾನು ಈ ತರ ಕೊಟ್ರೆ ಇವಾಗ ನೋಡಿ F5 ಅಂತ ಮಾಡಿದ್ರೆ ಇದೇ ಸೆಲ್ ಅಲ್ಲಿ 1 2 3 4 5 ಅಂತ ಬರುತ್ತೆ. ನನಗೆ ಇವಾಗ ಕಾಲಮ್ ನಂಬರ್ ಇನ್ಕ್ರೀಸ್ ಆಗಬೇಕು, ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ 4 ಅಂತ ಇತ್ತಲ್ಲ, ಸೇಮ್ ಅದೇ ಕಾನ್ಸೆಪ್ಟ್ INTI +3 ಅಂತ ನೋಡಿ. ರನ್ ಮಾಡ್ತೀನಿ, F8 ಇದು 1 ಅಂತ ಬಂತು. ನೆಕ್ಸ್ಟ್ ಇನ್ನೊಂದ್ಸರಿ ರನ್ ಮಾಡ್ತೀನಿ, ಅಂದ್ರೆ ಅದು ಇನ್ಕ್ರಿಮೆಂಟ್ ಆಯ್ತು. ಸೊ ಅದೇ ತರ ನಾನು ರನ್ ಮಾಡಿದಾಗ ಇಲ್ಲಿ 1 2 3 4 5 ಈಗ ನಾನು 50 ನಂಬರ್ಸ್ ಜನರೇಟ್ ಮಾಡ್ಬೇಕು, 50 ಅಂತ ಕೊಡ್ತೀನಿ, ರನ್ ಮಾಡಿದೆ 1 to 50 ಬರುತ್ತೆ. ಸೊ ಆತರ ನನಗೆ ಕಾಲಮ್ ವೈಸ್ ನಾನು ಲೂಪ್ ಮಾಡಬಹುದು. ಸರಿ,
ಇದರಲ್ಲಿ ಸ್ಟೆಪ್ ಯೂಸ್ ಮಾಡ್ಬೋದಾ? ಇದರಲ್ಲಿ ಕೂಡ ಸ್ಟೆಪ್ ಯೂಸ್ ಮಾಡ್ಬೋದು. ಲೂಪ್ ನೀವು ಯೂಸ್ ಮಾಡ್ಬೇಕಾದ್ರೆ ಯಾವ ತರ ಬೇಕಾದ್ರೂ ಸ್ಟೆಪ್ಸ್ ಯೂಸ್ ಮಾಡ್ಬೋದು. ಈ ಲೂಪ್ ನಾನು ನೋಡಿ ಈಗ ಸ್ಟೆಪ್ 2 ಅಂತ ಕೊಡ್ತೀನಿ. ಸ್ಟೆಪ್ ನೋಡಿ ರನ್ ಮಾಡಿದ್ರೆ ನನಗೆ ಇವಾಗ ಈ ತರ ಬರುತ್ತೆ. ಒಂದೊಂದು ಕಾಲಮ್ ಜಂಪ್ ಆಗಿ ಬಂತು. ನನಗೆ ಇವಾಗ ಈ ತರ ಬೇಡ, ನೆಕ್ಸ್ಟ್ ಕಾಲಮ್ ಅಲ್ಲೇ ಬರಬೇಕು. ಅವಾಗ ಏನ್ ಮಾಡ್ತೀನಿ, ಅವಾಗ ಸೇಮ್ ಅದೇ ಕಾನ್ಸೆಪ್ಟ್ ಇಲ್ಲಿ ಹೋಗ್ಬಿಟ್ಟು intk as integer. ಓಕೆ, ಸೊ ಇದೇನ್ ಮಾಡುತ್ತೆ, ನನಗೆ ಆ ಕಾಲಮ್ ನಂಬರ್ನ ಒಂದ್ ಮಾತ್ರ ಇನ್ಕ್ರಿಮೆಂಟ್ ಮಾಡುತ್ತೆ. ಇಲ್ಲ ಆದ್ರೆ ಏನಾಗುತ್ತೆ, ಸ್ಟೆಪ್ 2 ಅಂತ ಕೊಟ್ಟಿದ್ದೀನಿ, ಎರಡು ಇನ್ಕ್ರಿಮೆಂಟ್ ಆಗುತ್ತೆ. ನೀವು ರನ್ ಮಾಡಿದ್ರೆ ನೋಡಿ, ಸಾರಿ intk ಇಲ್ಲಿ intk ರಿಪ್ಲೇಸ್ ಮಾಡ್ತೀನಿ. ಕ್ಲಿಯರ್ ರನ್ ಮಾಡಿದ್ರೆ ನೋಡಿ ಈ ತರ. ಸೊ ಇದು ನಾನು ಹೇಳ್ಕೊಡ್ತಾರೆ ಸಿಂಟೆಕ್ಸ್. ನಾನು ಪ್ರೋಗ್ರಾಮ್ಸ್ ಇನ್ನೂ ಎಕ್ಸಾಂಪಲ್ಸ್ ಜಾಸ್ತಿ ಕೊಡ್ತೀನಿ ನಿಮ್ಗೆ, ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು. ಸರಿ, ಇದಾಯ್ತು. ನೆಕ್ಸ್ಟ್ ಬಂದು ರಿವರ್ಸ್ ಲೂಪ್. ನಾನು ಇವಾಗ ಲೂಪ್ ಏನ್ ಮಾಡಿದೆ, ಟಾಪ್ ಟು ಬಾಟಮ್ ಮಾಡಿದೆ, ಅಥವಾ ನಾನು ಲೆಫ್ಟ್ ಟು ರೈಟ್ ಮಾಡಿದೆ. ಈ ರಿವರ್ಸ್ ಲೂಪ್ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಅಥವಾ ರೈಟ್ ಟು ಲೆಫ್ಟ್ ಈ ತರ, ಅಂದ್ರೆ ನನಗೆ ರಿವರ್ಸ್ ಲೂಪ್ ಮಾಡಬೇಕು. ಸೊ ಅಂತ ಟೈಮಲ್ಲಿ ನಾನು ಹೆಂಗ್ ಮಾಡ್ತೀನಿ, ಹೋಗ್ಬಿಟ್ಟು ಸಬ್ ಫಾರ್ ಲೂಪ್ ಅಂಡರ್ಸ್ಕೋರ್ ರಿವರ್ಸ್ ಅಂತ ಕೊಡ್ತೀನಿ. ಇಲ್ಲಿ dim inti as integer or inti equals 1 to 50 ಅಂತ ತಗೋಣ. ಇಲ್ಲಿ ಸ್ಟೆಪ್ ನಾನು ಕೊಡ್ಬೇಕಾದ್ರೆ ಅದು ರಿವರ್ಸ್ ಹೋಗ್ಬೇಕು. ಸೊ ರಿವರ್ಸ್ ಅಂದ್ರೆ ಮೈನಸ್ ಕೊಡ್ಬೇಕಾದ್ರೆ -1 ಅಂತ ಕೊಡ್ತೀನಿ. ನೆಕ್ಸ್ಟ್ inti. ಸೊ ಇದು ನಾವು ಇಷ್ಟೊತ್ತರೆಗೂ ಮಾಡಿದ ಸಿಂಟೆಕ್ಸ್, ಅಂದ್ರೆ ಸ್ಟೆಪ್ ಕೊಟ್ವಿ, ಮತ್ತೆ ಸ್ಟಾರ್ಟಿಂಗ್ ನಂಬರ್ ಮತ್ತೆ ಎಂಡಿಂಗ್ ನಂಬರ್ ಕೊಟ್ವಿ. ಬಟ್ ಇಲ್ಲಿ ನಾನು ಅಕಸ್ಮಾತ್ ನೆಗೆಟಿವ್ ನಂಬರ್ ಕೊಟ್ಟಾಗ ಈ ತರ ನಾನು ತಗೊಂಡಿದ್ದಲ್ಲ 1 to 50 ಅಂತ, ಅಂದ್ರೆ ಕಮ್ಮಿ ನಂಬರ್ ಇಂದ ಜಾಸ್ತಿ ನಂಬರ್, ನಾನು ಸ್ಟೆಪ್ -1 ಕೊಟ್ಟಾಗ ನನಗೆ ಸ್ಟಾರ್ಟಿಂಗ್ ನಂಬರ್ ಜಾಸ್ತಿ ಇರಬೇಕು, ಎಂಡಿಂಗ್ ನಂಬರ್ ಕಮ್ಮಿ ಇರಬೇಕು, ಯಾಕಂದ್ರೆ ಅದು ರಿವರ್ಸ್ ಹೋಗುತ್ತೆ. ರೈಟ್, ಇವಾಗ ಏನ್ ಮಾಡೋಣ ಅಂದ್ರೆ ಇಲ್ಲಿ WKS loop dot range of ಇಲ್ಲಿಂದ ಅಂದ್ರೆ d ampersand inti plus 4 ಅಂತ ಕೊಡೋಣ, ಡಾಟ್ ವ್ಯಾಲ್ಯೂ ಈಕ್ವಲ್ಸ್ inti. ಇಲ್ಲಿ ನೋಡಿ, ಒಂದು ಅಬ್ಸರ್ವ್ ಮಾಡಿ, ನಾನು ಇವಾಗ ಇಲ್ಲಿ F8 ಅನ್ ಮಾಡಿದಾಗ ಈ inti ಏನಾಗ್ಬಿಡುತ್ತೆ, ಇದು ಬಂದು ನನಗೆ 50 ಆಗ್ಬಿಡುತ್ತೆ. ಸೊ inti ಬಂದು 50. ಸೊ 50 ಪ್ಲಸ್ 4 ಇದೇನಾಗುತ್ತೆ 54 ಅಂತಂದ್ರೆ d54 is equal to 50. ಇದನ್ನ ಇಲ್ಲಿ ಹೋಗ್ಬಿಟ್ಟು ಇದನ್ನ ರನ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ರಿಂಟ್ ಆಗ್ಬಿಡುತ್ತೆ 50 ಅಂತ. ನಾನು ಇದನ್ನ ಏನಾದ್ರು ಕಂಟಿನ್ಯೂಸ್ ರನ್ ಮಾಡಿದ್ರೆ ನನಗೆ ವ್ಯಾಲ್ಯೂಸ್ ಹಿಂಗಿಂದ ಜನರೇಟ್ ಆಗುತ್ತೆ. ಬಟ್ ನನಗೆ ವ್ಯೂ ಬಂದು 1 to 50 ಟಾಪ್ ಟು ಬಾಟಮ್ ನಾನು ಮುಂಚೆ ಹೆಂಗ್ ಮಾಡಿದೆ ಅದೇ ತರನೇ ಬರುತ್ತೆ, ರಿವರ್ಸ್ ಬರಲ್ಲ. ಯಾಕೆ ಅಂದ್ರೆ ನನಗೆ ಇಲ್ಲಿ ರೋ ನಂಬರ್ ಇದೆಯಲ್ಲ, ಅದು ಕೂಡ ಈ inti ತಗೊಂಡ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಸೇಮ್ ಕಾನ್ಸೆಪ್ಟ್ intk as integer ಅಂತ ಕೊಟ್ರೆ ಇದನ್ನ intk equals intk plus 1. ಸೊ ಇದೇನಾಗುತ್ತೆ ಇವಾಗ ನೋಡಿ, ಇಲ್ಲಿ ಇನ್ಕ್ರಿಮೆಂಟ್ ಬಂದು 1 2 3 4 5 ಅಂತ ಆಗುತ್ತೆ ಇದು ಇಲ್ಲಿ intk. ಬಟ್ ರೋ ನಂಬರ್ ಏನಿದೆಯಲ್ಲ ಇದು ಈ ಸೀರಿಯಲ್ ನಂಬರ್ ಇದೇನಾಗುತ್ತೆ 50 49 ಅಂತ ಈ ತರ ಜನರೇಟ್ ಆಗುತ್ತೆ. ನೋಡಿ ಇಲ್ಲಿ ಹೋದ್ರೆ ಇವಾಗ inti ಬಂದು 50 ಇದೆ. ಈಗ intk is equal to intk plus 1, ಇದು 1 ಆಯ್ತು. ಸೊ 1 plus 4 ಏನಾಗಿದೆ 5. ಸೊ d5 is equal to 50. ಸೊ ಇಲ್ಲಿ 51. ನೆಕ್ಸ್ಟ್ ನೋಡಿ intk ಇದು 2 ಆಗ್ಬಿಡುತ್ತೆ, inti 49 ಆಗುತ್ತೆ. ಸೊ 2 plus 4 6 ಅಂದ್ರೆ ರೋ ನಂಬರ್ 6, ಇದು 49. ನಾನು ಇವಾಗ ಇದು ರನ್ ಮಾಡಿದ್ರೆ ನೋಡಿ ಈ ತರ ಒಂದು. ಸೊ ಇದು ನನಗೆ ರಿವರ್ಸ್ ಲೂಪ್ ಅಂತ ಕರೀತೀವಿ. ಇದು ರಿವರ್ಸ್ ಲೂಪ್ ಬೈ ರೋ ನಂಬರ್. ಅದೇ ತರ ನಾನು ರಿವರ್ಸ್ ಲೂಪ್ ಅಕಸ್ಮಾತ್ ಕಾಲಮ್ ವೈಸ್ ಮಾಡ್ತೀನಿ, ಹೋಗ್ತೀನಿ ಅಂಡರ್ಸ್ಕೋರ್ ಕಾಲಮ್ ಹಾಕೊಂಡು ಸೇಮ್ ಅದೇ ಕೋಡ್, ಏನು ಚೇಂಜಸ್ ಇರಲ್ಲ. ಇಲ್ಲಿ ಮಾತ್ರ ನಾನು ಏನ್ ಮಾಡ್ತೀನಿ, ಡಾಟ್ ಸೆಲ್ಸ್ ರೋ ನಂಬರ್ ನಾನು ಏನ್ ಮಾಡ್ತೀನಿ 5 ಅಂತ ಕೊಡ್ತೀನಿ, ಕಾಲಮ್ inti
ಅಥವಾ INT K ಅಂತ ಕೊಡೋಣ, ಯಾಕಂದ್ರೆ ಕಾಲಮ್ ನಂಬರ್ ನಂಗೆ ಜಂಪ್ ಆಗಬಾರ್ದು. ಪ್ಲಸ್ 3 ಅಂತ ಕೊಡ್ತೀನಿ. ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು INT. ನೋಡಿ, ಇಲ್ಲಿ ಇಷ್ಟೂನು ನಾನು ಒಂದೇ ತರ ಕಾನ್ಸೆಪ್ಟ್ ಸ್ಲೈಡ್ ಚೇಂಜಸ್ ಮಾಡ್ತಾ ಹೋಗ್ತೇನೆ ಸ್ಟೆಪ್ ಬೈ ಸ್ಟೆಪ್. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಇಷ್ಟು ಪ್ರೋಗ್ರಾಮ್ಸ್ ನೀವು ಒಂದೊಂದೇ ಮತ್ತೆ ಮಾಡ್ತಾ ಹೋದ್ರೆ ನಿಮ್ಗೆ ಇದು ಈಸಿಗೆ ಅರ್ಥ ಆಗುತ್ತೆ. ನೋಡಿ, ಇವಾಗ F5 ಅಂತ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ಇದು ಕಾಲಮ್ ವೈಸ್, ಇದು ಬಂದು ರೋ ವೈಸ್ ಮತ್ತೆ ಕಾಲಮ್ ವೈಸ್. ಈಗ ಅಕಸ್ಮಾತ್ ರೋ ವೈಸ್ ಕಾಲಮ್ ವೈಸ್ ಎರಡೂ ಬೇಕು ನಮ್ಗೆ. ಅವಾಗ ಏನ್ ಮಾಡ್ಬೋದು, ಅದಕ್ಕೆ ನೆಸ್ಟೆಡ್ ಲೂಪ್ ಅಂತ ಕರಿತೀವಿ. ಸೊ ನೆಸ್ಟೆಡ್ ಲೂಪ್ ಹೆಂಗ್ ಮಾಡೋದು ತೋರಿಸ್ತೀನಿ. ನನಗೆ ಈ ರೀತಿನೂ ಲೂಪ್ ಆಗ್ಬೇಕು ಮತ್ತೆ ಈ ರೀತಿನೂ ಲೂಪ್ ಆಗ್ಬೇಕು. ಏನ್ ಮಾಡ್ತೀನಿ, ಸಬ್ ನೆಸ್ಟೆಡ್ ಲೂಪ್ ಅಂತ. ಇಲ್ಲೇನ್ ಮಾಡ್ಬೇಕು, ಫಸ್ಟ್ ನಾನು ಇಲ್ಲಿ ರೋ ನಂಬರ್ ಲೂಪ್ ಮಾಡಬೇಕು ಮತ್ತೆ ಕಾಲಮ್ ಕೂಡ ಲೂಪ್ ಮಾಡಬೇಕು. ಅವಾಗ ಇಲ್ಲಿ INTR ಆಸ್ ಇಂಟಿಜರ್ ಅಂತ ತಗೋತೀನಿ. ಒಂದು ವೇರಿಯೇಬಲ್ ಅಂದ್ರೆ ಈ ಕೌಂಟರ್ ವೇರಿಯೇಬಲ್ ಅಥವಾ ಇನ್ಕ್ರಿಮೆಂಟಲ್ ವೇರಿಯೇಬಲ್ ಏನಿದೆ ಒಂದು ರೋ ತಗೋತೀನಿ, ಇನ್ನೊಂದು INTC ಆಸ್ ಇಂಟಿಜರ್. ನೋಡಿ, ಎರಡು ವೇರಿಯೇಬಲ್ ತಗೊಂಡೆ. ಇಲ್ಲಿ INTR ಮತ್ತೆ INTC ಅಂತ ಏನಕ್ಕೆ ತಗೊಂಡೆ ಅಂದ್ರೆ, ಒಂದು INTR ಅಂದ್ರೆ ರೋ ನಂಬರ್ ಅಂತ ಇರ್ಲಿ, ಇನ್ನೊಂದು INTC ಅಂದ್ರೆ ಕಾಲಮ್ ನಂಬರ್ ಇರ್ಲಿ ಅಂದ್ಬಿಟ್ಟು ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಈ ತರ ತಗೊಂಡು. ಸರಿ, ಇಲ್ಲಿ ನೋಡೋಣ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಫಾರ್ INTR ಈಕ್ವಲ್ಸ್ 1 to 5 ಅಂತ ಕೊಡ್ತೀನಿ. ನೆಕ್ಸ್ಟ್ INTR. ನೋಡಿ, ಇದು ಒಂದು ಲೂಪ್. ಇದು ನಾನು ಏನ್ ಮಾಡ್ತೀನಿ, ರೋ ನಂಬರ್ಗೆ ಲೂಪ್ ಆಗಿ ಯೂಸ್ ಮಾಡ್ಕೊತೀನಿ. ಸರಿ, ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಫಾರ್ INTC ಈಕ್ವಲ್ಸ್ 1 to 5 ನೆಕ್ಸ್ಟ್ INTC ಅಂತ ಕೊಡ್ತೀನಿ. ನೋಡಿ, ಇವಾಗ ಇಲ್ಲಿ ಎರಡು ಲೂಪ್ ಇದೆ. ಒಂದು ಲೂಪ್ ಆಚೆ ಇದೆ, ಇನ್ನೊಂದು ಲೂಪ್ ಅದ್ರೊಳಗಿದೆ. ಅಂದ್ರೆ ಈ ಲೂಪ್ಗೆ ಇದು ಸ್ಟೇಟ್ಮೆಂಟ್. ಈಗ ಇದು ರನ್ ಆಗಿ ಸ್ಟಾರ್ಟ್ ಆದಾಗ ಇಲ್ಲೇನ್ ಮಾಡುತ್ತೆ, ಈ ರೀತಿ ಬರುತ್ತೆ. ಇಲ್ಲಿ 5 ಟೈಮ್ಸ್ ರನ್ ಆಗುತ್ತೆ, ಮತ್ತೆ ಇದು ಆಚೆ. ಮತ್ತೆ ಇದೇನಾಗುತ್ತೆ, ಇದು ಮುಗಿದ್ಮೇಲೆ ಮತ್ತೆ ಇದು 5 ಟೈಮ್ಸ್ ರನ್ ಆಗುತ್ತೆ. ಸೊ ಇದೇನಾಗುತ್ತೆ, ಇಲ್ಲಿ ನೋಡಿ, ಇವಾಗ INTR ಈಕ್ವಲ್ಸ್ 1 to 5 ಅಂತ ಇದೆ. ಇಲ್ಲಿ ಬರುತ್ತೆ, ಇದನ್ನ ರನ್ ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ, ಇಲ್ಲೊಂದು ಲೂಪ್ ಇದೆ, ಇದು 5 ಟೈಮ್ಸ್ ರನ್ ಆಗುತ್ತೆ. ಬಟ್ ಇದು ಇನ್ನೂ ಆಚೆ ಕಡೆ ಲೂಪ್ ಒಂದೇ ಸತಿ ರನ್ ಆಗಿರುತ್ತೆ. ಇದು ಆಚೆ ಬರುತ್ತಾ, ಮತ್ತೆ ಇದನ್ನಾಗುತ್ತೆ ಸೆಕೆಂಡ್ ಟೈಮ್ ಬರುತ್ತೆ. ಸೊ ಇಲ್ಲಿ ಮತ್ತೆ 5 ಟೈಮ್ಸ್ ರನ್ ಆಗುತ್ತೆ, ಮತ್ತೆ ಆಚೆ ಬರುತ್ತೆ, ಮತ್ತೆ ಈ ತರ. ಅಂದ್ರೆ ನಾನು ಇಲ್ಲಿ ಎಷ್ಟು ಸತಿ ಮೆನ್ಷನ್ ಮಾಡಿರ್ತೀನಿ ಅಷ್ಟು ಸರಿ ಅದು ರನ್ ಆಗ್ತಾ ಹೋಗುತ್ತೆ. ರೈಟ್, ನೋಡೋಣ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನನ್ಗೆ ಇಲ್ಲಿ 1 to 5 ಹಿಂಗೂ ಬರ್ಬೇಕು, 1 to 5 ಹಿಂಗೂ ಬರ್ಬೇಕು. ಸೊ WKS ಫಾರ್ ಡಾಟ್, ಇಲ್ಲಿ ಸೆಲ್ಸ್ ಅಂತ ಯೂಸ್ ಮಾಡೋಣ, ಯಾಕಂದ್ರೆ ಕಾಲಮ್ಸ್ ನ ಲೂಪ್ ಮಾಡ್ತಿರ್ತೀನಿ. ಸೆಲ್ಸ್ ಆಫ್ ರೋ ಇಂಡೆಕ್ಸ್ ಕೇಳುತ್ತೆ, ಏನ್ ಮಾಡ್ತೀನಿ, INTR ಪ್ಲಸ್ ರೋ ನಂಬರ್ ಇಲ್ಲಿ 5th ರೋ ಇಂದ ಸ್ಟಾರ್ಟ್ ಮಾಡೋಣ, 4 ಅಂತ ಕೊಡ್ತೀನಿ. ಸೊ ಇಲ್ಲಿ INTR ಏನು, ಇದು ರೋ ನಂಬರ್, ಇದು 1 2 3 4 5 ಪ್ಲಸ್ 4 ಏನಕ್ಕೆ ಕೊಟ್ಟೆ, ನನಗೆ 5th ರೋ ಇಂದ ಸ್ಟಾರ್ಟ್ ಆಗ್ಬೇಕು. ಸರಿ, ಕಮಾಂಡ್. ಇಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಕೇಳುತ್ತೆ. ಕಾಲಮ್ ಇಂಡೆಕ್ಸ್ ನಂಬರ್ ಏನು, ಸೊ 1 2 3 4, 4th ಕಾಲಮ್ ಇಂದ ಅದರನ್ನ ಆಗಬೇಕು. ಅವಾಗ ಏನ್ ಮಾಡ್ತೀನಿ, INTC ಪ್ಲಸ್ 3 ಅಂತ ಕೊಡ್ತೀನಿ. ಕ್ಲೋಸ್ ಬ್ರಾಕೆಟ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ನಾನು ಯಾವ್ದಾದ್ರು ತಗೋಬಹುದು, INTC ಅಥವಾ INTR. INTC ತಗೊಂಡಾಗ ಇದೇನತ್ತೆ 1 2 3 4 5 ಅಂತ ಬರುತ್ತೆ. INTR ತಗೊಂಡ್ರೆ 1, ಮತ್ತೆ ನೆಕ್ಸ್ಟ್ ಸೈಕಲ್ ಹೋದಾಗ 2, ಮತ್ತೆ 3, ಮತ್ತೆ 4 ಆತರ. ಇದು ರನ್ ಮಾಡೋಣ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದು ರನ್ ಮಾಡ್ತೀನಿ. ಈಗ ಈ INTR ಅಂತ ಏನ್ ಲೂಪ್ ಇದೆಯಲ್ಲ, ಇದು 5 ಸತಿ ರನ್ ಆಗುತ್ತೆ. ಬಟ್ ಅದ್ರ ಒಳ ಒಂದು ಇದೆಯಲ್ಲ, ಅದು 5 ಸತಿ ರನ್ ಆಗ್ಬೇಕು. ಅಂದ್ರೆ 25 ಟೈಮ್ಸ್ ಟೋಟಲ್ ಆಗಿ ರನ್ ಆಗುತ್ತೆ. ಇಲ್ಲಿ 5 ಟೈಮ್ಸ್ ರನ್ ಆಗುತ್ತೆ. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ರನ್ ಮಾಡ್ತೀನಿ. ನೋಡಿ, 1 ಅಂತ ಬಂತು, ನೆಕ್ಸ್ಟ್ 2 ಅಂತ ಬಂತು, 3 4 5. ಇದು 5 ಟೈಮ್ಸ್ ಲೂಪ್ ಆಗಬೇಕು. ಇದ್ರದ್ದು ಲೂಪ್ ಮುಗೀತು, ಅದ್ರಲ್ಲಿ ಆಚೆ ಬಂತು 1 2 3 4 5 ಮಾಡಿ. ಬಟ್ ಇಲ್ಲಿ ಇನ್ನೂ ಒಂದು ಲೂಪ್ ಇದೆಯಲ್ಲ, ಇಲ್ಲಿ ಇದಾದ್ಮೇಲೆ ಇನ್ನೊಂದು ಲೂಪ್ ಇದೆ. ಇಲ್ಲಿ ಟೋಟಲ್ 5 ಲೂಪ್ ಮಾಡಬೇಕು. ಸೊ ಇದೇನಾಗುತ್ತೆ, ಮತ್ತೆ ಅದ್ರೊಳಗೆ ಹೋಗುತ್ತೆ ಸೆಕೆಂಡ್ ಟೈಮ್, ಅಂದ್ರೆ INTR ಗೆ ಸೆಕೆಂಡ್ ಟೈಮ್. ಮತ್ತೆ ಇದೇನಾಗುತ್ತೆ, INTR 2 ಆಗುತ್ತೆ. ಇಲ್ಲಿ INTR ಪ್ಲಸ್ 4 ಅಂತಿದೆಯಲ್ಲ, 2 + 4 6 ಆಗುತ್ತೆ. ನೆಕ್ಸ್ಟ್ ರೋ ಬರುತ್ತೆ. ನೋಡಿ, ರನ್ ಮಾಡಿದ್ರೆ ಸೆಕೆಂಡ್ ರೋ ಈ ತರ ನಾನು ರನ್ ಮಾಡಿದ್ರೆ ಟೋಟಲ್ ಆಗಿ ಈ 5 ರೋಗೆ 1 2 3 4 5 1 2 3 4 5 ಅಂತಾನೆ ಬರುತ್ತೆ.
ಇದು ಒನ್ ವೇ. ಅಕಸ್ಮಾತ್ ನಾನು ಏನಲ್ಲಿ INT-C ಬದಲು INT-R ಕೊಟ್ಟಿದ್ರೆ ಏನಾಗಿರೋದು? ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಹೋಗ್ಬಿಟ್ಟು INT-R ಅಂತ ಕೊಡ್ತೀನಿ. ಇವಾಗ ಇದರ ರನ್ ಮಾಡಿದ್ರೆ ನೋಡಿ ಈ ತರ ಡಿಬಗ್ ಮಾಡೋಣ ಸರಿ. ಫೈಟ್ ಸರಿ. ಸೊ ಇದು 1 ಅಂತ ಬರುತ್ತೆ, ಯಾಕಂದ್ರೆ INT-R ಏನಿದೆ ಇಲ್ಲಿ ಇನ್ನು 1 ಅಂತಾನೆ ಇದೆ. ಸೊ ಅದು 1 1 1 1 ನಂತರ 5 ಸತಿ 1 ಬರುತ್ತೆ. ನೆಕ್ಸ್ಟ್ ಇವಾಗ INT-R 2 ಆಗ್ಬಿಡುತ್ತೆ. ಇದು ನೋಡಿ ಇವಾಗ ಏನ್ ಮಾಡಿದ್ರೆ ನೆಕ್ಸ್ಟ್ ವರ್ಡ್ 2 ಅಂತ ಬರುತ್ತೆ. ಸೊ ಆ ತರ 1 2 3 4 5 ಅಂತ ಏನಾಗ್ತದೆ, ಫಸ್ಟ್ 1 1 1 1 ಅಂತ ಪ್ರಿಂಟ್ ಆಗುತ್ತೆ, 2 ಮತ್ತೆ 3 ಮತ್ತೆ 4. ನಮ್ಗೆ ಏನ್ ಕಾಣಿಸುತ್ತೆ ಅಂದ್ರೆ ಈ 1 2 3 4 5 1 2 3 4 5 ಈ ತರ ಬರುತ್ತೆ. ಇದನ್ನ INT-C ಕೊಟ್ರೆ ಈ ತರ 1 2 3 4 5. ಇದು ನೆಸ್ಟೆಡ್ ಲೂಪ್ಸ್ ಅಂತ ಕರೀತೀವಿ. ನಾವು ಇಲ್ಲೇನ್ ಮಾಡಿದ್ವಿ, ಫಸ್ಟ್ ಮ್ಯಾನ್ಯಲ್ ಆಗಿ ಸೀರಿಯಲ್ ನಂಬರ್ ಜನರೇಟ್ ಮಾಡಿದ್ವಿ. ಅದಾದ್ಮೇಲೆ ಲೂಪ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ನೋಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ಸೀರಿಯಲ್ ನಂಬರ್ ಹೆಂಗೆ ಜನರೇಟ್ ಆಗುತ್ತೆ ಅಂತ ನೋಡಿದ್ವಿ, ಮತ್ತೆ ರೋ ನಂಬರ್ ಹೆಂಗ್ ಜನರೇಟ್ ಆಗುತ್ತೆ ಅಂತ ನೋಡಿದ್ವಿ. ಮತ್ತೆ ನೆಕ್ಸ್ಟ್ ಏನ್ ಮಾಡಿದ್ವಿ, ಸ್ಟೆಪ್ ಯೂಸ್ ಮಾಡಿದ್ವಿ. ಅದಾದ್ಮೇಲೆ ಸ್ಟೆಪ್ಸ್ ಯೂಸ್ ಮಾಡಿಕೊಂಡು ರೋ ನಂಬರ್ಸ್ ಜಂಪ್ ಆಗ್ದಂಗೆ ಇನ್ನೊಂದು ವೇರಿಯಬಲ್ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಮಾಡಿದ್ವಿ. ಅದಾದ್ಮೇಲೆ ಕಾಲಮ್ ಹೆಂಗೆ ಲೂಪ್ ಮಾಡಬೇಕು ಅಂತ ನೋಡಿದ್ವಿ. ನೆಕ್ಸ್ಟ್ ಕಾಲಮ್ ಅಲ್ಲಿ ಸ್ಟೆಪ್ಸ್ ಹೆಂಗ್ ಯೂಸ್ ಮಾಡಬೇಕು ಅಂತ, ಮತ್ತೆ ನಂಬರ್ ಹೆಂಗ್ ಜಂಪ್ ಆಗ್ಬಾರ್ದು, ಕಾಲಮ್ ನಂಬರ್ ಹೆಂಗ್ ಜಂಪ್ ಆಗ್ಬಾರ್ದು ಅಂತ ನೋಡಿದ್ವಿ. ನೆಕ್ಸ್ಟ್ ಬಂದು ಇಲ್ಲಿ ರಿವರ್ಸ್ ಲೂಪ್ ನೋಡಿದ್ವಿ. ಮತ್ತೆ ರಿವರ್ಸ್ ಲೂಪ್ ಅಲ್ಲಿ ರೋ ನಂಬರ್ಸ್ ಯಾವ ತರ ಜನರೇಟ್ ಆಗುತ್ತೆ ಅಂದ್ರೆ ವಿತೌಟ್ ರಿವರ್ಸಿಂಗ್ ಆಗ್ತಿತ್ತಲ್ಲ ಇಲ್ಲಿ, ಅದನ್ನ ರಿವರ್ಸ್ ಯಾವ ತರ ಮಾಡಬೇಕು ಅಂತ ನೋಡಿದ್ವಿ. ಅದಾದ್ಮೇಲೆ ನೆಸ್ಟೆಡ್ ಲೂಪ್ ಕಾಲಮ್ ವೈಸ್ ಮತ್ತೆ ರೋ ವೈಸ್ ನೋಡುತ್ತೆ. ಸೊ ಇದು ಈ ತರ ಡಿಫ್ರೆಂಟ್ ಲೂಪ್ಸ್ ನಾನು ಮಾಡ್ಬೋದು ಯಾವ್ದ್ರಲ್ಲಿ, ಫಾರ್ ಲೂಪ್ಸ್. ಸರಿ, ನೆಕ್ಸ್ಟ್ ಅದೇ ತರ ನಮ್ಗೆ ಡೂ ವೈಲ್ ಅಥವಾ ಡೂ ಅಂಟಿಲ್ ಅಂತ ಇರುತ್ತೆ. ಸರಿ, ಈ ಡೂ ವೈಲ್ ಅಥವಾ ಡೂ ಅಂಟಿಲ್ ಏನಿದೆಯಲ್ಲ, ಇದು ಬಂದು ನಂಬರ್ ಮೇಲೆ ಲೂಪ್ ಆಗಲ್ಲ, ಅಂದ್ರೆ ಕೌಂಟ್ ಮೇಲೆ ಲೂಪ್ ಆಗಲ್ಲ. ಇದು ಕಂಡೀಷನ್ ಮೇಲೆ ಲೂಪ್ ಆಗುತ್ತೆ. ಅಂದ್ರೆ ಒಂದು ಕಂಡೀಷನ್ ಟ್ರೂ ಇದ್ರೆ ಲೂಪ್ ಆಗಬೇಕಿಲ್ಲ, ಕಂಡೀಷನ್ ಫಾಲ್ಸ್ ಇದ್ರೆ ಲೂಪ್ ಆಗಬೇಕು. ರೈಟ್, ಇಲ್ಲಿ ನೋಡೋಣ. ಈಗ ಏನ್ ಮಾಡ್ತೀನಿ, ಸಬ್ ಟು ವೈಲ್ ಲೂಪ್ ಅಂತ ನೋಡೋಣ. ಇಲ್ಲೇನ್ ಮಾಡ್ತೀನಿ, INT-I as ಇಂಟಿಜರ್ ಅಂತ ಕೊಡ್ತೀನಿ. ಈ INT-I ಏನು ನಾನು ಫಾರ್ ಲೂಪ್ ಅಲ್ಲಿ ತಗೊಂಡಾಗ ಆಟೋಮೆಟಿಕ್ ಅದೇ ಇನ್ಕ್ರಿಮೆಂಟ್ ಆಗ್ತದೆ. ಇಲ್ಲಿ ಇನ್ಕ್ರಿಮೆಂಟ್ ಆಗಲ್ಲ, ಇದು ಕಂಡೀಷನ್ ನಲ್ಲಿ ಲೂಪ್ ಆಗೋದು. ಸೊ ಈ INT-I ಏನಿದೆ ನಾನೇ ಅದನ್ನ ಲೂಪ್ ಮಾಡ್ಬೇಕಂದ್ರೆ ಇನ್ಕ್ರಿಮೆಂಟ್ ಮಾಡ್ಬೇಕು. ಸಿಂಟೆಕ್ಸ್ ಹೆಂಗಿರುತ್ತೆ ನೋಡಿ, ಟು ವೈಲ್ ಇಲ್ಲಿ ಕಂಡೀಷನ್ ಕೊಡಬೇಕು, INT-I is greater than 5 ಮತ್ತೆ ಲೂಪ್. ಇದು ಸಿಂಟೆಕ್ಸ್. ಡೂ ವೈಲ್ ಇದು ಕಂಡೀಷನ್. ಇಲ್ಲಿ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು WKS ಇದರಲ್ಲೇ ಕೊಟ್ಕೊಳ್ಳೋಣ, ಫಾರ್ ಡಾಟ್ ರೇಂಜ್ ಆಫ್ D ampersand INT-I plus 4 ಡಾಟ್ ವ್ಯಾಲ್ಯೂ. ಇಲ್ಲೇನ್ ಮಾಡ್ಬೇಕು ಇವಾಗ, INT-I ಈಕ್ವಲ್ಸ್ INT-I ಪ್ಲಸ್ 1. ನೋಡಿ, ನಾನು ಪ್ರೀವಿಯಸ್ ಆಗಿ INT-I ಫಾರ್ ಲೂಪ್ ಅಲ್ಲಿ ನಾನು ಇನ್ಕ್ರಿಮೆಂಟ್ ಮಾಡ್ತಾನೆ ಇರಲ್ಲ, ಯಾಕಂದ್ರೆ ಇನ್ಕ್ರಿಮೆಂಟ್ ತಾನೇ ಆಗ್ಬಿಡೋದು. ಬಟ್ ಡೂ ಲೂಪ್ಸ್ ಯೂಸ್ ಮಾಡ್ಬೇಕಾದ್ರೆ ನನಗೆ ಇನ್ಕ್ರಿಮೆಂಟ್ ವೇರಿಯೇಬಲ್ ನಾನೇ ತಗೋಬೇಕು. ಈಗ ನೋಡಿ, ಇದು ರನ್ ಮಾಡ್ತೀನಿ. ನೋಡಿ, ಇದನ್ನ ರನ್ ಮಾಡ್ತೀನಿ. ಇಲ್ಲಿ ಕಂಡೀಷನ್ 0 is greater than 5 ಅಂದ್ರೆ ಕಂಡೀಷನ್ ಫಾಲ್ಸ್ ಆಗೋಯ್ತು. ಏನಾಗೋಯ್ತು, ಲೂಪ್ ಇಂದ ಆಚೆ. ಅಂದ್ರೆ ಈ ಕಂಡೀಷನ್ ಏನಿದೆಯಲ್ಲ, ಈ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಇದು ರನ್ ಆಗುತ್ತೆ, ಫಾಲ್ಸ್ ಇದ್ರೆ ರನ್ ಆಗಲ್ಲ. ಸರಿ, ಇದನ್ನ ಏನ್ ಮಾಡ್ತೀನಿ ಇವಾಗ, ಅದನ್ನ ರಿವರ್ಸ್ ಮಾಡಿ ಇವಾಗ ರನ್ ಮಾಡಿ.
ಇದು ನೋಡಿ INTI 0 ಇದೆ. 0 is less than 5 ಅಂದ್ರೆ ಕಂಡೀಷನ್ ಟ್ರೂ ಇದೆ ನೋಡಿ, ರನ್ ಆಯ್ತು. ಈಗ ಇದು ಇನ್ಕ್ರಿಮೆಂಟ್ ಆಯ್ತು, ಇದು 1 ಅಂತ ಬಂತು. 1 is less than 5 ಟ್ರೂ ಇದೆ ನೋಡಿ, ಜನರೇಟ್ ಆಯ್ತು. ಮತ್ತೆ ಅದು 2 ಆಯ್ತು. 2 is less than 5 ಅಂದ್ರೆ ಕಂಡೀಷನ್ ಎಲ್ಲಿವರೆಗೂ ಟ್ರೂ ಇರುತ್ತೆ ಅದು ರನ್ ಆಗ್ತಾನೆ ಇರುತ್ತೆ ನೋಡಿ. ಲೂಪ್ ಇಂದ ಇದೆ ಆಚೆ ಬರುತ್ತೆ. ಇವಾಗ ಯಾವಾಗ ಬರುತ್ತೆ? ಇದು 1 2 3 4 5 ಜನರೇಟ್ ಆಯ್ತು. ಮತ್ತೆ ತೋರಿಸ್ತೀನಿ ನೋಡಿ. ಈಗ ಟ್ರೂ ಇದೆ, ರನ್ ಆಯ್ತು. ಎಷ್ಟಿದೆ? ಇದು 3 ಇದೆ. ಈಗ ಇದು 4 ಇದೆ. 4 is less than 5. ಈಗ ಮತ್ತೆ ಅದು ರನ್ ಆಗುತ್ತೆ. ಇಲ್ಲಿ ನೋಡಿ, ಈಗ ಇಲ್ಲಿ ಹೋಗುತ್ತೆ ನೋಡಿ. ಇವಾಗ ಇದು 5 ಇದೆ. 5 is less than 5 ಅಂದ್ರೆ ಕಂಡೀಷನ್ ಯಾವಾಗ ಅದು ಫಾಲ್ಸ್ ಆಗುತ್ತೆ ಅದು ಆಚೆ ಬರುತ್ತೆ. ಅಂದ್ರೆ ಡೂ until the condition is true. ಕಂಡೀಷನ್ ಟ್ರೂ ಆಗೋವರೆಗೂ ರನ್ ಆಗ್ತಾನೆ ಇರ್ತದೆ. ಅಂದ್ರೆ ಇಷ್ಟು ಕೌಂಟ್ ಅಂತಿರಲ್ಲ. ಇಲ್ಲಿ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನನಗೆ ಒಂದ್ಸರಿ ಅದು ಎಕ್ಸಿಕ್ಯೂಟ್ ಆಗ್ಬಿಡ್ಬೇಕು. ಕಂಡೀಷನ್ ಟ್ರೂ ಇರಲಿ ಫಾಲ್ಸ್ ಇರಲಿ, ನನಗೆ ಈ ಪ್ರೋಗ್ರಾಮ್ ರನ್ ಆಗ್ಬೇಕು. ಬಟ್ ಒಂದ್ಸರಿ ರನ್ ಆದ್ಮೇಲೆ ಕಂಡೀಷನ್ ಚೆಕ್ ಆಗ್ಬೇಕು. ಸೊ ಈ ತರ ಯಾವ್ದಾರ ಸಿಚುವೇಶನ್ ಇದ್ದಾಗ ಅಂದ್ರೆ ನನ್ಗೆ ಒಂದ್ಸರಿ ಅದು ಎಕ್ಸಿಕ್ಯೂಟ್ ಆಗ್ಬಿಡ್ಬೇಕು. ಬಟ್ ಅದಾದ್ಮೇಲೆ ನಾನು ಕಂಡೀಷನ್ ಚೆಕ್ ಮಾಡ್ಕೊಂಡು ಕಂಡೀಷನ್ ಮೇಲೆ ನನಗೆ ರಿಸಲ್ಟ್ ಬರ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನೋಡಿ, ಇದೆಲ್ಲ ಇದು ಎಂಡಲ್ ಬಂದ್ಬಿಡುತ್ತೆ ಈ ತರ. ಡೂ ಇದು ಇಲ್ಲೇನ್ ಮಾಡುತ್ತೆ, ಇದು ಕಂಡೀಷನ್ ಟ್ರೂ ಇರಲಿ ಫಾಲ್ಸ್ ಇರಲಿ ಇದು ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಇಲ್ಲಿ ಬಂದು ಚೆಕ್ ಮಾಡುತ್ತೆ ಕಂಡೀಷನ್. ಇದು ಟ್ರೂ ಇದ್ರೆ ಏನಾಗುತ್ತೆ, ಮತ್ತೆ ವಾಪಸ್ ಹೋಗುತ್ತೆ, ಮತ್ತೆ ರನ್ ಆಗುತ್ತೆ ನೋಡಿ. ಈಗ ಇಲ್ಲಿ ಡಿಲೀಟ್ ಮಾಡ್ತೀನಿ, ರನ್ ಮಾಡ್ತೀನಿ, 1 ಅಂತ ಬಂತು. ಈ ಕಂಡೀಷನ್ ಟ್ರೂ ಇದ್ರೆ ಮತ್ತೆ ವಾಪಸ್ ಬರುತ್ತೆ, ಲೂಪ್ಸ್ ರನ್ ಆಗುತ್ತೆ, ನನಗೆ ಇಲ್ಲಿ ರಿಸಲ್ಟ್ ಬರುತ್ತೆ. ಅಕಸ್ಮಾತ್ ಆಗಿ ಇಲ್ಲ ಅವಾಗಲೇ ನಾನು ಕಂಡೀಷನ್ ಏನ್ ಮಾಡಿದೆ, ಫಾಲ್ಸ್ ಮಾಡಿದೆ. ಈಗ ನೋಡಿ ಇಲ್ಲಿ ಹೋದ್ರೆ ನನಗೆ ಲೂಪ್ ರನ್ನೇ ಆಗಲ್ಲ. ಯಾಕೆ? ಕಂಡೀಷನ್ ಇಲ್ಲಿ ಫಾಲ್ಸ್ ಇತ್ತು, ಆಚೆ ಬಂದ್ಬಿಡ್ತು. ಬಟ್ ಅದೇ ಈ ಪ್ರೋಗ್ರಾಮ್ ಅಲ್ಲಿ ನೋಡಿ, ಇಲ್ಲಿ ನಾನು ಕಂಡೀಷನ್ ಫಾಲ್ಸ್ ಮಾಡ್ತೀನಿ. ಈ ತರ ಇದ್ರೆ ಕಂಡೀಷನ್ ಒಂದ್ಸತಿ ರನ್ ಆಗಿದ್ದು ಪ್ರೋಗ್ರಾಮ್ ಏನಿದೆ ಸ್ಟೇಟ್ಮೆಂಟ್ ಒಂದ್ಸತಿ ರನ್ ಆಗ್ಬಿಡುತ್ತೆ, ಆಮೇಲೆ ಆಚೆ ಬಂದ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಕಂಡೀಷನ್ ಫಾಲ್ಸ್ ಇದೆ. ಸೊ ನನಗೆ ಅಟ್ಲೀಸ್ಟ್ ಒಂದ್ಸರಿ ಎಕ್ಸಿಕ್ಯೂಟ್ ಮಾಡ್ಲೇಬೇಕು ಅಂದ್ರೆ ನಾನು ಅವಾಗ ಇದೇನಿದೆ ಈ ತರ ಸಿಂಟೆಕ್ಸ್ ಯೂಸ್ ಮಾಡಬೇಕು. ಇಲ್ಲ ನಾನು ಫಸ್ಟ್ ಕಂಡೀಷನ್ ಚೆಕ್ ಮಾಡಿ ಆಮೇಲೆ ಲೂಪ್ ಮಾಡ್ತೀನಿ ಅಂದ್ರೆ ನನಗೆ ಈ ಸಿಂಟೆಕ್ಸ್ ಯೂಸ್ ಮಾಡಬೇಕು. ಇದು ಟೂ ವೈಲ್. ಟೂ ವೈಲ್ ಅಂದ್ರೆ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ರೈಟ್. ನೆಕ್ಸ್ಟ್ ಬಂದು ಸಬ್ ಟು until INTI as integer. Do until loop ಅಂದ್ರೆ ಅಕಸ್ಮಾತ್ ಆಗಿ ಕಂಡೀಷನ್ ಫಾಲ್ಸ್ ಇದ್ರೆ ಅದು ರನ್ ಆಗುತ್ತೆ. ಸೇಮ್ ವೈಲ್ ಗೆ ರಿವರ್ಸ್ ಇದೆ. Do until the condition will be true ಅಂದ್ರೆ ಆ ಕಂಡೀಷನ್ ಟ್ರೂ ಆಗೋವರೆಗೂ ಅದು ರನ್ ಆಗ್ತಾ ಇರೋದು. ಒನ್ಸ್ ದ ಕಂಡೀಷನ್ ಇಸ್ ಟ್ರೂ ಅದು ಆಚೆ ಬರುತ್ತೆ. ಸೊ ವೈಲ್ ಅಂದ್ರೆ ಕಂಡೀಷನ್ ಟ್ರೂ ಇರಬೇಕು, ಅಂಟಿಲ್ ಅಂದ್ರೆ ಕಂಡೀಷನ್ ಫಾಲ್ಸ್ ಇದ್ರೆ ರನ್ ಆಗುತ್ತೆ ನೋಡಿ. Do until INTI is greater than 5 the loop. ಇಲ್ಲಿ ನೋಡಿ, ಇವಾಗ ನಾನು INTI is greater than 5 ಅಂತ ಕೊಟ್ಟಿದ್ದೀನಿ. ಅಂದ್ರೆ ಈ INTI ಏನಿದೆಯಲ್ಲ ಇವಾಗ ಸ್ಟಾರ್ಟಿಂಗ್ ಎಲ್ಲ 0 ಇರುತ್ತೆ. 0 is greater than 5 ಅಂದ್ರೆ ಅದು ಫಾಲ್ಸ್. ಅದು ಸೊ ಫಾಲ್ಸ್ ಇದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. WKS dot range of ಅದೇ ಕೊಡೋಣ D5 D ampersand INTI plus 4 dot value is equal to INTI ಅಂತ ನೋಡಿ. ಈ ಕಂಡೀಷನ್ ಫಾಲ್ಸ್ ಇದೆಲ್ಲ ಇಲ್ಲಿ ಏನ್ ಮಾಡೋಣ ಅಂದ್ರೆ to until the condition is true. Do while condition is true ಆಯ್ತಾ, ಇದನ್ನ while ಅಂತ
ಡೂ ಅಂಟಿಲ್ ದ ಕಂಡೀಷನ್ ಇಷ್ಟು. ಇಲ್ಲಿ ಹೋಗ್ಬಿಟ್ಟಿವ್ ನೋಡಿ ರನ್ ಆಯ್ತು. ಯಾಕಂದ್ರೆ ಕಂಡೀಷನ್ ಇದು ಏನಿದೆಯಲ್ಲ ಇದು ಫಾಲ್ಸ್ ಇದೆ, ಅದು ಟ್ರೂ ಆಗೋವರೆಗೂ ಅದು ರನ್ ಆಗುತ್ತೆ. ಇಲ್ಲಿ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ನಾನು, ಇಲ್ಲೊಂದು ಇನ್ಕ್ರಿಮೆಂಟ್ ಕೊಡ್ಬೇಕು ನಾವು. int I equals int I plus 1 ಇವಾಗ ರನ್ ಮಾಡಿ ನೋಡಿ, ಅದು ಫಾಲ್ಸ್ ಆಗಿದ್ದು ಫಾಲ್ಸ್ ಇರೋವರೆಗೂ ಅದು ರನ್ ಆಗ್ತಿರುತ್ತೆ. ಯಾವಾಗ ಅದು ಟ್ರೂ ಆಗುತ್ತೆ ಅದು ಆಚೆ ಬರ್ಬೋದು. ಮತ್ತೆ ರನ್ ಮಾಡ್ತೀನಿ ನೋಡಿ. ಸೊ ಒಂದ್ಸರಿ ಅದೇನಾದ್ರೂ ಅಕಸ್ಮಾತ್ ಟ್ರೂ ಆಯ್ತು ಅಂದ್ರೆ ಅದು ಆಚೆ. ಸರಿ, ನೆಕ್ಸ್ಟ್ ಬಂದು ಅಕಸ್ಮಾತ್ ಆಗಿ ನನಗೆ ಈ ಲೂಪ್ ಅಟ್ಲೀಸ್ಟ್ ಒಂದ್ಸರಿ ರನ್ ಆಗಬೇಕು, ಕಂಡೀಷನ್ ಟ್ರೂ ಇರಲಿ ಫಾಲ್ಸ್ ಇರಲಿ, ಅವಾಗ ನಾ ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಗೆಟ್ ಇವಾಗ ನೋಡಿ ಇಲ್ಲಿ ಏನ್ ಮಾಡಿದೆ, ಟು ಲೂಪ್ ವೈಲ್ ಅಂತ ಕೊಟ್ನಲ್ಲ, ಅದೇ ತರ ಇಲ್ಲೂ ಕೂಡ ಟು ಅಂಟಿಲ್ ಅಂದ್ರೆ ಈ ಕಂಡೀಷನ್ ಫಾಲ್ಸ್ ಇದ್ರೆ ಮಾತ್ರ ರನ್ ಆಗುತ್ತೆ, ಟ್ರೂ ಇದ್ರೆ ರನ್ ಆಗಲ್ಲ. ನೋಡಿ ಇವಾಗ ಇಲ್ಲಿ ಹೋಗ್ಬಿಟ್ಟು ಇದು ವಿತೌಟ್ ಕಂಡೀಷನ್, ಕಂಡೀಷನ್ ಟ್ರೂ ಇರಲಿ ಫಾಲ್ಸ್ ಇರಲಿ ಒಂದ್ಸತಿ ರನ್ ಆಗುತ್ತೆ. ಆಮೇಲೆ ಡಿಪೆಂಡಿಂಗ್ ಆನ್ ದಿಸ್ ಕಂಡೀಷನ್, ಇಲ್ಲಿ ಕಂಡೀಷನ್ ಟ್ರೂ ಇದೆಯಾ ಫಾಲ್ಸ್ ಇದೆಯಾ ಅದ್ರ ಮೇಲೆ ಅದು ನೆಕ್ಸ್ಟ್ ರನ್ ಆಗುತ್ತೆ. ನೋಡಿ ರನ್ ಮಾಡಿದ್ರೆ ಇದು ಬಂತು. ಸರಿ, ಇದನ್ನ ಏನ್ ಮಾಡ್ತೀನಿ, ಇದನ್ನ ಇವಾಗ ಟ್ರೂ ಮಾಡ್ಬಿಡ್ತೀನಿ. ನೋಡಿ ರನ್ ಮಾಡಿದ್ರೆ ನೋಡಿ ಒಂದ್ಸತಿ ರನ್ ಆಯ್ತು, ಮತ್ತದು ಆಚೆ. ಸೊ ಈ ರೀತಿ ನಾನು ಪ್ರೋಗ್ರಾಮ್ ನ ಮಾಡ್ಬೋದು. ಅಂದ್ರೆ ಇದು ಕಂಡೀಷನ್ ಮೇಲೆ ನಾನು ಲೂಪ್ಸ್ ಮಾಡ್ತೀನಿ. ಸೊ ಲೂಪ್ಸ್ ಅಂದ್ರೆ ರಿಪೀಟಿಂಗ್ ದಿ ಸೇಮ್ ಟಾಸ್ಕ್, ರೈಟ್. ಇವಾಗ ನಾವು ಸಿಂಟೆಕ್ಸ್ ನ ನೋಡ್ಕೊಂಡು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ಮಾಡೋಣ, ಅವಾಗ ನಿಮ್ಗೆ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ. ನಾನೇನು ಇವಾಗ ಮಾಡಿದೆ ಎಷ್ಟೊತ್ತರೆಗೂ ಸಿಂಟೆಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಡಿಫ್ರೆಂಟ್ ಪ್ರೋಗ್ರಾಮ್ಸ್. ಸರಿ, ಈಗ ಏನ್ ಮಾಡೋಣ ಅಂದ್ರೆ ಒಂದೆರಡು ಪ್ರೋಗ್ರಾಮ್ಸ್ ಮಾಡ್ತೀನಿ. ಪ್ರೋಗ್ರಾಮ್ಸ್ ಅಂತ ಕೊಡೋಣ. ಸರಿ, ಇಲ್ಲೇನ್ ಮಾಡೋಣ, ಇಲ್ಲಿ ಒಂದು ಪ್ರಾಡಕ್ಟ್ ಅಂತ ಕೊಡೋಣ. ಇಲ್ಲಿ ಪ್ರೈಸ್, ಕ್ವಾಂಟಿಟಿ, ಇಲ್ಲಿ ನನಗೆ ಟೋಟಲ್ ಪ್ರೈಸ್ ಬೇಕು. ಸೊ ನಾನು ಏನ್ ಮಾಡ್ತೀನಿ, ಪ್ರಾಡಕ್ಟ್ 1 ಅಂತ ಕೊಡ್ತೀನಿ, ಪ್ರೈಸ್ ಬಂದು 100 ಅಂತ ಕೊಡೋಣ, ಕ್ವಾಂಟಿಟಿ 20 ಅಂತ ಕೊಡೋಣ. ನನಗೆ ಇಲ್ಲಿ ಇವಾಗ ಟೋಟಲ್ ಪ್ರೈಸ್ ಬೇಕು. ಸೊ ಇಷ್ಟು ದಿನ ನಾವು ಅಂದ್ರೆ ಪ್ರೀವಿಯಸ್ ಸೆಷನ್ ನಾವೇನ್ ಮಾಡಿದ್ವಿ, ಒಂದೇ ಸೆಲ್ಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸರಿ, ಈಗ ಏನ್ ಮಾಡೋಣ ಅಂದ್ರೆ ಇಲ್ಲಿ ವಾಪಸ್ ಹೋಗ್ತೀನಿ, ಸಬ್ ಗೆಟ್ ಟೋಟಲ್ ಪ್ರೈಸ್ ಅಂತ ಕೊಡ್ತೀನಿ. ಇದು ವಿತೌಟ್ ಲೂಪ್ ನಾನು ಏನ್ ಮಾಡ್ತೀನಿ, ಒಂದೇ ಸೆಲ್ ಅಲ್ಲಿ ವ್ಯಾಲ್ಯೂಸ್ ತಗೋತೀನಿ. ಸೇ dim int price as integer, dim int quantity as integer ಅಂತ ತಗೋತೀನಿ. ಸೊ ಇಲ್ಲಿ ಏನ್ ಮಾಡ್ತೀನಿ, int price equals wcase for dot range of e6 dot value. ಇದು ಪ್ರೈಸ್ ಬಂತು. ನಾನು ತಗೋತೀನಿ, ಇಲ್ಲಿ ಹೋಗ್ಬಿಟ್ಟು int ಕ್ವಾಂಟಿಟಿ ಈಕ್ವಲ್ಸ್ f6 ಅಂತ ಕೊಡ್ತೀನಿ. ಸೊ ನನಗೆ ಇವಾಗ ಪ್ರೈಸ್ ಮತ್ತೆ ಕ್ವಾಂಟಿಟಿ ಬಂತು. ಇಲ್ಲಿ G6 ಅಂದ್ರೆ G6 ವ್ಯಾಲ್ಯೂ ಏನಿದೆ ಈಕ್ವಲ್ಸ್ int ಪ್ರೈಸ್ ಮಲ್ಟಿಪ್ಲೈಡ್ ಬೈ int ಕ್ವಾಂಟಿಟಿ ಅಂತ. ರೈಟ್, ನೋಡಿ ಇವಾಗ ಇದು ನಾನು ಜಸ್ಟ್ ಒಂದೇ ಒಂದು ಪ್ರಾಡಕ್ಟ್ಗೆ ನಾನು ಈ ಪ್ರೈಸ್ ಮತ್ತೆ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಪ್ರೈಸ್ ತಗೋತೀನಿ. ರನ್ ಮಾಡಿದ್ರೆ ಇದು ಬಂತು. ಅಕಸ್ಮಾತ್ ಆಗಿ ನನಗೇನಾದ್ರು ಇಲ್ಲಿ 5 ಪ್ರಾಡಕ್ಟ್ಸ್ ಇತ್ತು, ಇಲ್ಲಿ ನನಗೆ ಈ ತರ ಒಂದು 5 ಪ್ರಾಡಕ್ಟ್ಸ್ ಇದಾವೆ. ಇದು ನನಗೆ ಎಲ್ಲಾ ಸೆಲ್ಗೂ ನಾನು ವ್ಯಾಲ್ಯೂಸ್ ಬರಬೇಕು, ಅಂದ್ರೆ ಎಲ್ಲಾ ಸೆಲ್ಗೂ ಕ್ಯಾಲ್ಕುಲೇಟ್ ಆಗಬೇಕು. ಒಂದೇನ್ ಮಾಡ್ಬೋದು, ಇದನ್ನೇ ನಾನು 5 ಸತಿ ಪ್ರೋಗ್ರಾಮ್ ಮಾಡ್ಬೋದು.
ಅಥವಾ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ನಾನು 5 ಸತಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆ ಥರ ಮಾಡ್ಬಾರ್ದು. ಯಾಕಂದ್ರೆ ನಮ್ಗೆ ಇವಾಗ ಲೂಪ್ಸ್ ಅಂತ ಕಾನ್ಸೆಪ್ಟ್ ಏನಿದೆ ಅದನ್ನ ಕಲ್ತ್ಕೊಂಡಿದ್ವಿ. ಸೊ ಇದನ್ನ ಹೆಂಗ್ ಮಾಡೋದು ಅಂದ್ರೆ ಮಲ್ಟಿಪಲ್ ಸೆಲ್ಸ್ ಅಂದ್ರೆ ಮಲ್ಟಿಪಲ್ ವ್ಯಾಲ್ಯೂಸ್ಗೆ ನಾನು ಈ ಟೋಟಲ್ ಪ್ರೈಸ್ ಏನಿದೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು. ಏನಿಲ್ಲ, ಸಿಂಪಲ್ ನೋಡಿ, ಇದೇ ಪ್ರೋಗ್ರಾಮ್ ನಾನು ಕಾಪಿ ಮಾಡ್ಕೊತೀನಿ. ಜಸ್ಟ್ ಹೆಂಗ್ ಮಾಡಿಫೈ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಇವಾಗ ಒಂದೇ ಸೆಲ್ ನಾನು ಮಾಡಿದ್ದೆ. ಇದೇನ್ ಮಾಡೋಣ, ಅಂಡರ್ಸ್ಕೋರ್ ಲೂಪ್ ಅಂತ ಕೊಡೋಣ. ನಾನು ಇವಾಗ ಫಾರ್ ಲೂಪ್ ಏನ್ ಯೂಸ್ ಮಾಡಬೇಕು, ನನಗೆ ಏನೇನು ಬೇಕು, ಒಂದು ಇನ್ಕ್ರಿಮೆಂಟಲ್ ವೇರಿಯೇಬಲ್ ಬೇಕು. ಸೊ inti ಆಸ್ ಇಂಟಿಜರ್. ಸೊ ಇಷ್ಟು ಲೂಪ್ ಒಳಗೆ ಹೋಗ್ಬೇಕು. ಯಾಕಂದ್ರೆ ಇಂಟ್ ಪ್ರೈಸ್ ಚೇಂಜ್ ಆಗುತ್ತೆ, ಮತ್ತೆ ಕ್ವಾಂಟಿಟಿ ಚೇಂಜ್ ಆಗುತ್ತೆ, ಮತ್ತೆ G6 ಅಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಕ್ಯಾಲ್ಕುಲೇಟ್ ಆಗಿ ಅದು ಚೇಂಜ್ ಆಗುತ್ತೆ. ಸೊ ಏನ್ ಮಾಡ್ತೀನಿ, ಫಾರ್ inti is equal to 1 to 5 ಮತ್ತೆ ಇಲ್ಲಿ ನೆಕ್ಸ್ಟ್ inti ಅಂತ ಕೊಡ್ತೀವಿ. ನೋಡಿ ಇದೆಲ್ಲ ಇದು 5 ಸರಿ ಲೂಪ್ ಆಗಬೇಕು. ಸೊ ಅದಕ್ಕೆ 1 to 5 ಅಂತ ಕೊಟ್ಟೆ. ನೆಕ್ಸ್ಟ್ ಬಂದು ಇನ್ಸ್ಟ್ರಕ್ಷನ್ಸ್. ಸೊ ಇನ್ಸ್ಟ್ರಕ್ಷನ್ ಏನು, ಇಲ್ಲಿ init ಪ್ರೈಸ್ ತಗೊಂಡೆ, ಮತ್ತೆ ಕ್ವಾಂಟಿಟಿ ತಗೊಂಡೆ, ಮತ್ತೆ ಟೋಟಲ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡ. ಬಟ್ ಇದನ್ನ ನಾನು ರನ್ ಮಾಡಿದ್ರೆ ನೋಡಿ 5 ಸರಿ ಅದೇ ಸೆಲ್ ಅಲ್ಲೇ ಕ್ಯಾಲ್ಕುಲೇಟ್ ಆಗುತ್ತೆ. 5 ಸರಿ ಅದೇ ಸೆಲ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ನನಗೆ ಆತರ ಬೇಡ. ನನಗೆ ಒಂದ್ ಕ್ಯಾಲ್ಕುಲೇಟ್ ಆದ್ರೆ ನೆಕ್ಸ್ಟ್ ಸೆಲ್ಗೆ ಹೋಗ್ತಾ ಇರ್ಬೇಕು. ಸೊ ಅವಾಗ ಏನ್ ಮಾಡ್ತೀನಿ, ಇಲ್ಲಿ E6 ಇದೆಯಲ್ಲ ಇದನ್ನ ತೆಗೆದ್ಬಿಟ್ಟು %inti plus 5 ಅಂತ ಕೊಡ್ತೀನಿ. ಏನಕ್ಕೆ ಈ ತರ ಕೊಡ್ತೀನಿ ಅಂದ್ರೆ, ಫಸ್ಟ್ ಇದು 6 ಅಲ್ಲಿ ಅಂದ್ರೆ 1 plus 5, ನೆಕ್ಸ್ಟ್ ಸೈಕಲ್ಗೆ ಅದು 2 plus 5 ಆಗ್ಬಿಡುತ್ತೆ, ಅಂದ್ರೆ 7, ಮತ್ತೆ 8, ಮತ್ತೆ 9, ಮತ್ತೆ 10 ಆ ತರ. ಸೊ ಅದಕ್ಕೆ ಏನ್ ಮಾಡಿದೆ, ನಾನು ಈ ತರ inti plus 5 ಅಂತ ಕೊಡ್ತೀನಿ. ಇಲ್ಲಿ ನಾನು ಇದನ್ನ ರಿಮೂವ್ ಮಾಡ್ಬಿಟ್ಟು ಎಲ್ಲಾ ಕಡೆ ಎಲ್ಲೆಲ್ಲಿ ಇದು E6 ಮತ್ತೆ F6 ಮತ್ತೆ G6 ಇದೆ ಅಲ್ಲೆಲ್ಲ inti plus 5 ಅಂತ ಕೊಟ್ಬಿಡ್ತೀನಿ. ಈ inti ಏನ್ ಮಾಡುತ್ತೆ, inti ಅಂದ್ರೆ ನನಗೆ ಇನ್ಕ್ರಿಮೆಂಟಲ್ ವೇರಿಯೇಬಲ್ ಇದು ಇದೆಯಲ್ಲ, ಇದು 1 plus 5 6 ಅಂದ್ರೆ ಫಸ್ಟ್ 6 ಇರುತ್ತೆ, ಮತ್ತೆ 2 plus 5 7 ಹೋಗುತ್ತೆ, 7th ರೋಗೆ. ಸೊ ಆತರ ರೋ ನಂಬರ್ ಚೇಂಜ್ ಆಗ್ತಿರುತ್ತೆ. ಇದನ್ನ ಹೋಗ್ಬಿಟ್ಟು ಇದನ್ನ ನೋಡಿ, ಫಸ್ಟ್ ಇದಕ್ಕೆ ಬರುತ್ತೆ, ನೆಕ್ಸ್ಟ್ ಸೆಲ್ ಏನಿದೆ ಅದಕ್ಕೆ ಬಂತು. ಸೊ ಆತರ ನಾನು ಇವಾಗ ಇದನ್ನ ರನ್ ಮಾಡ್ತೀನಿ. ಮತ್ತೆ ಫೈಟ್ ಓವರ್ಫ್ಲೋ ಅಂದ್ರೆ ಏನಾಗ್ತಿದೆ, ಪ್ರೈಸ್ 32,777 ಅಂತ ಜಾಸ್ತಿ ಹೋಗ್ತಿದೆ. ಸೊ ಅವಾಗ ಏನ್ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ, ಇಲ್ಲಿ ಲಾಂಗ್ ಅಂತ ಚೇಂಜ್ ಮಾಡ್ಕೊಳ್ಳೋಣ. ಯಾಕಂದ್ರೆ ವ್ಯಾಲ್ಯೂ 32,000 ಗಿಂತ ಜಾಸ್ತಿ ಹೋಗ್ತಿದೆ. ಸೊ ಜಸ್ಟ್ ಏನಿಲ್ಲ, ಲಾಂಗ್ ಅಂತ ಚೇಂಜ್ ಮಾಡ್ಕೊಂಡು ಇದನ್ನ ರನ್ ಮಾಡ್ತೀನಿ. ಓಕೆ ನೋಡಿ 45,000 ಇದೆ ನೋಡಿ, ಅದಕ್ಕೆ ಬರ್ತಿಲ್ಲ. ರೈಟ್. ಇವಾಗ ನೋಡಿ, ಅಕಸ್ಮಾತ್ ನಾನು ಇನ್ಕ್ರೀಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ, ಒಂದು 10 ಇದನ್ನ ಕಾಪಿ ಮಾಡ್ಕೊಂಡಿಲ್ಲ. ರೈಟ್. ಇವಾಗ ನಾನು ಇದು ರನ್ ಮಾಡಿದ್ರೆ ನನಗೆ ಬರೀ ಫಸ್ಟ್ 5 ಮಾತ್ರ ಬರುತ್ತೆ. ಬಟ್ ನನಗೆ ಬೇಕಾಗಿರೋದು ಈ ನೆಕ್ಸ್ಟ್ 5 ಕೂಡ. ಸೊ ಇಲ್ಲಿ ನಾನು ಹೋದ್ರೆ ಇವಾಗ ಇದನ್ನ ನಾನು ಮ್ಯಾನ್ಯಲ್ ಆಗಿ 10 ಅಂತ ಚೇಂಜ್ ಮಾಡಿದ್ರೆ F5 ಅಂತ ಕೊಟ್ಟೆ, ಇದು ರನ್ ಆಯ್ತು. ಬಟ್ ನಾನು ಪ್ರತಿ ಸರಿ ಇವಾಗ ನೋಡಿ ಇನ್ನೊಂದು 5 ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು, 5 ಪ್ರಾಡಕ್ಟ್ ಮತ್ತೆ ನಾನು ಇಲ್ಲಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈಗ ನಾನು ಮತ್ತೆ ಇದಕ್ಕೂ ನಾನು ಲೂಪ್ ಮಾಡ್ಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು 15 ಅಂತ ಚೇಂಜ್ ಮಾಡ್ಬೇಕು. ಸೊ ಪ್ರತಿ ಸರಿ ಆ ತರ ಚೇಂಜ್ ಮಾಡಕ್ಕಾಗಲ್ಲ. ಸೊ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದಷ್ಟು ಬಫರ್ ಅಂತ ಕೊಟ್ಬಿಡ್ತಾರೆ, 100 ಅಂತ. ಈ ತರ ಮಾಡಬಾರ್ದು. ಯಾಕೆಂದ್ರೆ ನೋಡಿ, ಇವಾಗ ನಾನು F5 ಅಂತ ಕೊಟ್ಟು ರನ್ ಆಗುತ್ತೆ, ಇಲ್ಲಿವರೆಗೂ ವ್ಯಾಲ್ಯೂಸ್ ಬರುತ್ತೆ. ಬಟ್ ಅದಾದ್ಮೇಲೆ ಅನ್ನೆಸೆಸರಿ ಇಷ್ಟು ಸರಿ ಲೂಪ್ ಆಗುತ್ತೆ. ಸೊ ಆತರ ಮಾಡಬಾರ್ದು. ಅಂದ್ರೆ ಲೂಪ್ಸ್ ಯಾವ ತರ ಮಾಡ್ಬೇಕು ಅಂದ್ರೆ, ನನಗೆ ಎಷ್ಟು ಸರಿ ಬೇಕೋ ಅಷ್ಟು ಸತಿ ಮಾತ್ರ ಲೂಪ್ಸ್ ಮಾಡ್ಬೇಕು. ಇಲ್ಲಾಂದ್ರೆ ಅನ್ನೆಸೆಸರಿ ಪ್ರೋಗ್ರಾಮ್ ರನ್ ಆಗ್ತಾನೆ ಇರುತ್ತೆ. ಬಟ್ ಇದನ್ನ ಡೈನಾಮಿಕ್ ಹೆಂಗ್ ಮಾಡ್ಬೋದು ನೋಡಿ. ಏನ್ ಮಾಡೋಣ ಅಂದ್ರೆ, ಇಲ್ಲಿ ಹೋಗ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಒಂದು ಕೌಂಟ್ ತಗೊಳ್ಳಿ, ಈಕ್ವಲ್ಸ್ ಕೌಂಟ್ ಎ. ಕೌಂಟ್ ಎ ಯಾವ್ದು ತಗೋಬೇಕು, ನಂಬರ್ ಆಫ್ ಪ್ರಾಡಕ್ಟ್ಸ್. ಇದನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂಸ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇಲ್ಲಿ 15 ಅಂತ ಬಂತು. ಅಕಸ್ಮಾತ್ ನಾನು ಡಿಲೀಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, 5 ಅಂತ. ಅಂದ್ರೆ ಎಷ್ಟು ಸರಿ ಲೂಪ್ ಆಗಬೇಕು ಅಷ್ಟು ಮಾತ್ರ ಇಲ್ಲಿ ಬರುತ್ತೆ ಇಲ್ಲಿ. ಸೊ ಅದನ್ನ ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಹೋಗ್ಬಿಟ್ಟು ಸದ್ಯಕ್ಕೆ 5 ಅಂತ ಕೊಟ್ಟರೆ
ಇಲ್ಲಿ ಡೈನಾಮಿಕ್ ಮಾಡಿ ಇನ್ನೊಂದು ಪ್ರೋಗ್ರಾಮ್ ಅಂತ ತಗೋತೀನಿ. ಸೊ ಎಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಮಾಡಿರ್ತೀನಿ, ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆಯ್ತಾ? ಇದು ಡೈನಾಮಿಕ್. ಇಲ್ಲೇನ್ ಮಾಡೋಣ ಅಂದ್ರೆ intc as integer ಅಂತ ಕೊಡ್ತೀನಿ. ಸೊ ಈ intc ಏನಿದೆಯಲ್ಲ ಇದು ಒಂದ್ಸರಿ ಕೌಂಟ್ ಆಗಬೇಕು, ಅದು ಲೂಪ್ ಇಂದ ಆಚೆ ಇರಬೇಕು. ಯಾಕಂದ್ರೆ ನನಗೆ ಇಲ್ಲಿ ಕೌಂಟ್ ಏನಿದೆಯಲ್ಲ ಇದು 5 ಅಂತ, ಅದು ಎಷ್ಟು ಸರಿ ಲೂಪ್ ಆಗಬೇಕು ಅಂತ ನಾನು ತಗೋಬೇಕು. ಅವಾಗ ಏನ್ ಮಾಡ್ತೀನಿ, ಹೋಗ್ಬಿಟ್ಟು intc equals wks for dot range of i2 dot ಸೊ ಇಲ್ಲಿ intc ಏನಿದೆ ನನಗೆ ಇದು ಕೌಂಟ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ intc ಇಲ್ಲಿ ಇನ್ಸ್ಟೆಡ್ ಆಫ್ 5 ಇಲ್ಲಿ ನಾನು 5 ಅಥವಾ 10 ಅಥವಾ 15 ಅಂತ ಕೊಡ್ತೀನಲ್ಲ, ಇಲ್ಲಿ ಎಷ್ಟಿದೆ ಅಷ್ಟು ಕೊಟ್ಬಿಡ್ತೀನಿ. ಈಗ ನೀವು ರನ್ ಮಾಡಿದ್ರೆ ನೋಡಿ 5 ಟೈಮ್ಸ್ ಅಷ್ಟೇ ರನ್ ಆಗುತ್ತೆ. ಅಕಸ್ಮಾತ್ ನಾನು ಇದನ್ನು ಇನ್ಕ್ರೀಸ್ ಮಾಡಿದೆ ನೋಡಿ 10ಗೆ, ಇಲ್ಲೂ ಇನ್ಕ್ರೀಸ್ ಆಗುತ್ತೆ. ಸೊ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ರನ್ ಮಾಡಿದ್ರೆ ನೋಡಿ ಸೊ ಆತರ ನಾನು ಡೈನಾಮಿಕ್ ಕೂಡ ಮಾಡಬಹುದು. ಯಾಕೆಂದ್ರೆ ನನಗೆ ಈ ಲೂಪ್ಸ್ ಏನಿದೆಯಲ್ಲ ಕಂಟಿನ್ಯೂಸ್ ಅಕಸ್ಮಾತ್ ಒಂದೇ ತರ ಪ್ರೋಗ್ರಾಮ್ಸ್ ನಾನು ಮಲ್ಟಿಪಲ್ ಟೈಮ್ಸ್ ಅಂದ್ರೆ ಒಂದೇ ಟಾಸ್ಕ್ ಮಲ್ಟಿಪಲ್ ಟೈಮ್ಸ್ ರನ್ ಮಾಡಬೇಕು ಅಂದ್ರೆ ಲೂಪ್ಸ್ ಯೂಸ್ ಮಾಡಬೇಕು. ಇದನ್ನ ಆಟೋಮೇಷನ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತೀವಿ. ಸೊ ಈ ತರ ತುಂಬಾ ಎಕ್ಸಾಂಪಲ್ಸ್ ಇದೆ. ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಒಂದು ಎಕ್ಸಾಂಪಲ್ ಮಾಡಿದ್ವಿ, ಏನದು ಏಜ್ ಅಥವಾ ರೀಜನ್ ಕೋಡ್ ಫೈಂಡ್ ಔಟ್ ಮಾಡೋದು. ಅದೆಲ್ಲ ನಾವು ಒಂದೇ ಇದಕ್ಕೆ ಮಾತ್ರ ನಾವು ಮಾಡಿದ್ವಿ. ಸೊ ಆತರ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಮಲ್ಟಿಪಲ್ ಸೆಲ್ಸ್ಗೆ ಅಥವಾ ಮಲ್ಟಿಪಲ್ ರೇಂಜಸ್ಗೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಲೂಪ್ಸ್ ಅಂತ ಹೇಳಿದ್ರೆ ರಿಪೀಟಿಂಗ್ ದಿ ಸೇಮ್ ಟಾಸ್ಕ್ ಮಲ್ಟಿಪಲ್ ಟೈಮ್ಸ್, ಅಂದ್ರೆ ಒಂದೇ ಟಾಸ್ಕ್ ಅಥವಾ ನಾವು ಏನ್ ಟಾಸ್ಕ್ ಮಾಡ್ತಿರ್ತೀವಿ ಅದೇ ಟಾಸ್ಕ್ ನ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡಕ್ಕೆ. ಈ ಲೂಪ್ಸ್ ಆಟೋಮೇಷನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆಟೋಮೇಷನ್ ಅಂತ ಹೇಳಿದ್ರೆ ಸೇ ಫಾರ್ ಎಕ್ಸಾಂಪಲ್ 100 ಫೈಲ್ಸ್ ಇರುತ್ತೆ, ಎಕ್ಸೆಲ್ ಫೈಲ್ಸ್, ಅದೆಲ್ಲ ಕನ್ಸಾಲಿಡೇಟ್ ಮಾಡಿ ಒಂದು ಫೈಲ್ಗೆ ಹಾಕೋಬೇಕು. ಅಥವಾ ನನ್ನ ಎಕ್ಸೆಲ್ ಶೀಟ್ ಅಲ್ಲಿ ಒಂದು 50 ಏನೋ ಚಾರ್ಟ್ಸ್ ಇರುತ್ತೆ ಅಥವಾ ಟೇಬಲ್ಸ್ ಇರುತ್ತೆ, ಅದನ್ನ ನಾನು PPTಗೆ ಹಾಕಬೇಕು. ಸೊ ಈ ತರ ನನಗೆ ಟಾಸ್ಕ್ ಬಂದಾಗ ನಾನು ಈ ಲೂಪ್ಸ್ ನ ಯೂಸ್ ಮಾಡ್ತೀನಿ.